माझ्या बॉक्साच्या टिफिन हे केलं. ಬರೀ ನಾನು ಹೋರಾಟಗಾರ ಕೊಡು ಆಲ್ ಇನ್ ಒನ್ ನಾಳೆ ಅನಿಗಾನೆ ಚೆಕ್ ಹಲೋ ಟೆಸ್ಟಿಂಗ್ कोण रखता ते पूरे एक इंडिया फीडबैक चेक हेलो चेक चेक टेस्टिंग ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮಂಗಳೂರು ರಿಜಿಸ್ಟರ್ಡ್ ಪರವಾಗಿ ಇಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ಬರುವ ನವೆಂಬರ್ 10ರಂದು ಕರ್ನಾಟಕದಾದ್ಯಂತ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೆನರಾ ಪ್ರಾಂತ್ಯದ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಸುಮಾರು 80,000 ಅಮಾಯಕ ಕ್ರೈಸ್ತರನ್ನು ಬಂಧಿಸಿ, ಅವರನ್ನು ಹಿಂಸಿಸಿ, ಅವರನ್ನು ಪೀಡಿಸಿ, ಹೆಂಗಸರು ಮಕ್ಕಳೆನ್ನದೆ ಎಲ್ಲರನ್ನು ಅತ್ಯಂತ ಕ್ರೂರವಾಗಿ ನಡೆಸಿಕೊಂಡು ಸುಮಾರು 60,000 ಕ್ರೈಸ್ತ ಜನರ ಮಾರಣಹೋಮ ನಡೆಸಿದ, ಹಲವಾರು ಚರ್ಚುಗಳನ್ನು ಧ್ವಂಸ ಮಾಡಿದ ಕ್ರೂರಿ ಟಿಪ್ಪು ಸುಲ್ತಾನ್ನ ಜನ್ಮದಿನಾಚರಣೆ ಸರ್ಕಾರ ನಮ್ಮ ತೆರಿಗೆ ಹಣದಿಂದ ಆಚರಿಸುವುದು ನಮ್ಮ ಭಾವನೆಗಳಿಗೆ ಘಾಸಿಯನ್ನು ಉಂಟು ಮಾಡಿದುದರಿಂದ ನಾವು ಇಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೆನರಾ ಕ್ರೈಸ್ತರ ಬಂಧನದ ಚಾರಿತ್ರಿಕ ಘಟನೆಗಳ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ಮುಂದೆ ಬರುತ್ತಾರೆ ಒಬ್ಬ ಚಿಂತಕ, ಒಬ್ಬ ಸಮಾಜ ಸುಧಾರಕ, ನಮ್ಮ ಸಮಿತಿ ಸದಸ್ಯರಾದ ಶ್ರೀ ರಾಬರ್ಟ್ ರೊಸಾರಿಯೋ. ಇಂದಿನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಬಂದ ಕೆನರಾ ಕ್ರೈಸ್ತ ಮಿತ್ರರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕರೇ, ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವಿಂದು ಇದ್ದೇವೆ. ಒಂದು ರಾಜಕೀಯ ಮೇಲಾಟ ಏನ್ಬೇಕು ಇದಕ್ಕೆ, ಅಲ್ಲ ರಾಜಕೀಯ ಮೌಲ್ಯಗಳ ಕುಸಿತ ಏನ್ಬೇಕು, ನೈತಿಕ ಅಧಪತನ ಏನ್ಬೇಕು, ಏನೇನ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೆನರಾ ಕ್ರೈಸ್ತರ ಇತಿಹಾಸ ಸುಮಾರು 500 ವರ್ಷಗಳ ಇತಿಹಾಸ ನೋಡಿದರೆ ಅತಿ ಹೆಚ್ಚು ನಮ್ಮನ್ನು ಶಿಕ್ಷಿಸಿದ, ಕ್ರೂರ ರೀತಿಯಲ್ಲಿ ನಡೆಸಿಕೊಟ್ಟ ಒಬ್ಬ ವ್ಯಕ್ತಿಯ ಇವತ್ತು ವೈಭವೀಕರಣ ನಮ್ಮ ಸರ್ಕಾರದಿಂದ ನಡೀತಿದೆ. ಸರ್ಕಾರದ ಆಚರಣೆ ಅಂದರೆ ಸಮಸ್ತ 6 ಕೋಟಿ ಕನ್ನಡಿಗರ ಆಚರಣೆ ಎಂದರ್ಥ. ಸಮಸ್ತ 6 ಕೋಟಿ ಕನ್ನಡಿಗರಿಗೆ ಒಪ್ಪುವಂಥ ವಿಷಯವೇ ಇದು. ಯಾವುದರ ಆಚರಣೆ ಇಂದು ನಮ್ಮ ಸರ್ಕಾರ ಮಾಡುತ್ತಿದೆ, ಆ ಬಗ್ಗೆ ಸಮರ್ಥನೆ ಇದೆಯೇ? ಪ್ರತಿಯೊಂದು ನೋಡಿದಾಗ ರಾಜಕೀಯ ಕನ್ನಡಿಯಲ್ಲಿ ಮಾತ್ರ ನೋಡುವುದನ್ನು ಬಿಟ್ಟು ಒಂದು ಇತಿಹಾಸಕ್ಕೆ ತನ್ನದೇ ಆದ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ಸೋತಿದೆ. ಹಲವು ವರ್ಷಗಳ ಹಿಂದೆಯೇ ನಾವು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಬೇಕಿತ್ತು. ಹಲವು ಸಮಯದಿಂದ
ಟಿಪ್ಪು ಸುಲ್ತಾನ್ ವೈಭವೀಕರಣಿಸೋ ಕೆಲಸ ಆಗ್ತಾ ಇದೆ. ಆದರೆ ಇಂದು ಮಿತಿ ಮೀರಿದೆ ಅಂತ ನನಗೆ ಅನಿಸ್ತಾ ಇದೆ. ನೀರು ಮೂಗಿನ ತನಕ ಬರ್ತಾ ಇದೆ, ಇನ್ನೂ ನಾವು ಕಾಯಲಿಕ್ಕೆ ಆಗೋದಿಲ್ಲ. ಜನ್ಮದಿನಾಚರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ. ಈಗ ಯಾರ ಜನ್ಮದಿನಾಚರಣೆ? ಟಿಪ್ಪು ಸುಲ್ತಾನ್. ಇವನು ಏನಾಗಿದ್ದ? ಕೆಲವು ಸುದ್ದಿವಾಹಿನಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹಲವು ದಿನಗಳಿಂದ, ಒಬ್ಬ ದೇಶಭಕ್ತ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ. ಅವನಿಗೆ ಕೊಟ್ಟ ಡೆಸಿಗ್ನೇಷನ್ ಇದು. ಯಾರು ಕೊಟ್ಟದ್ದಿದು? ದೇಶಭಕ್ತ ಅಂದರೆ ಏನರ್ಥ? ಯಾರನ್ನು ದೇಶಭಕ್ತ ಎಂದು ಹೇಳೋದು? ಬ್ರಿಟಿಷರ ವಿರುದ್ಧ ಹೋರಾಡುವವನು ದೇಶಭಕ್ತನಾಗ್ತಾನೆಯೇ? ಸೆಕ್ಯುಲಾರಿಸಮ್ ಎಂಬ ಶಬ್ದ ಈಗಾಗಲೇ ತನ್ನ ಅರ್ಥ ಕರೆದುಕೊಂಡಿದೆ, ಅದು ನಿರ್ನಾಮವಾಗಿದೆ. ಈಗ ಸರದಿ ದೇಶಭಕ್ತ ಎಂಬ ಶಬ್ದವನ್ನು ಹೇಗೆ ನಾವು ಪರಿಸರ ಮಾಲಿನ್ಯ ಮಾಡಿದ ಹಾಗೆ ಶಬ್ದಗಳ ಮಾಲಿನ್ಯ ಮಾಡಬೇಕು, ಅದರ ಕೆಲಸ ಇಂದು ನಡೀತಾ ಇದೆ. ಬರೀ ಬ್ರಿಟಿಷರ ವಿರುದ್ಧ ಹೋರಾಡಿದೆಂಬ ಮಾತ್ರಕ್ಕೆ ಅವನು ದೇಶಭಕ್ತನಾದನೆ? ದೇಶ ಎಂದರೆ ಏನು? ಭಕ್ತ ಎಂದರೆ ಏನು? ಒಬ್ಬ ರಾಜನ ಧರ್ಮ ಏನು? ಒಬ್ಬ ಕ್ಷತ್ರಿಯ ಧರ್ಮ ಏನು? ತನ್ನ ಪ್ರಜೆಗಳನ್ನು ನಡೆಸಿಕೊಳ್ಳಬೇಕಾದ ರೀತಿ ಎಂಥದ್ದು? ರಾಜನು ಯಾವ ರೀತಿ ನಡೆದುಕೊಂಡನು? ಟಿಪ್ಪು ಸುಲ್ತಾನ್ ಆಡಳಿತ ಮಾಡಿದ ಬರೀ 15 ವರ್ಷ. ಆ 15 ವರ್ಷಗಳಲ್ಲಿ ಮಾಡಿದ ಗನಂದಾರಿ ಕೆಲಸಗಳು ಏನು? ಇಡೀ 15 ವರ್ಷದಲ್ಲಿ ಮಾಡಿದ ಹಿಡೀ ಗನಂದಾರಿ ಕೆಲಸಗಳೆಂದರೆ ಒಂದು ಸಮಸ್ತ ಜನಾಂಗವನ್ನೇ ನಾಶ ಮಾಡಲಿಕ್ಕೆ ಹೊರಟವನು. ಕೆನರಾ ಕ್ರೈಸ್ತ ಎಂದ ಮಾತ್ರಕ್ಕೆ ನಮಗೆ ಅರ್ಥ ಆಗೋದು ಕಾರವಾರದಿಂದ ಮಂಗಳೂರುವರೆಗೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳ ಕೊಂಕಣಿ ಕ್ರೈಸ್ತರ ಸಮುದಾಯವಿದು. ತನ್ನ ಪಾಡಿಗೆ ತಾನು ಕೃಷಿ ಮಾಡಿಕೊಂಡು ಕೃಷಿ ಭೂಮಿಯಲ್ಲೇ ಕರ್ಮಯೋಗಿಗಳಾಗಿ ದುಡಿಯುತ್ತಿರುವ ಇಡೀ ಜನಾಂಗವನ್ನೇ ನಾಶ ಮಾಡ ಹೊರಟ ಈ ಟಿಪ್ಪು ಸುಲ್ತಾನನನ್ನು ಇಂದು ದೇಶಭಕ್ತ ಎಂಬ ಶಬ್ದದೊಂದಿಗೆ ಸಂಬೋಧಿಸುವುದೇ ಬಹಳ ದುರಾದೃಷ್ಟ, ಶೋಚನೀಯ, ಅನ್ಯಾಯವಾದುದು. 1984ರಲ್ಲಿ ಅಧಿಕಾರ ಬಂದ ಕೂಡಲೇ ಮಾಡಿದ ಮೊದಲ ಕೆಲಸ ಕೆನರಾ ಕ್ರೈಸ್ತರನ್ನು ಬಂಧಿಸಬೇಕು, ನಾಶಗೊಳಿಸಬೇಕು ಎಂಬುದಾಗಿ ಆಜ್ಞೆ ಜಾರಿ ಮಾಡಿದ. ಅದಾಗಿ ಕೆಲವೇ ದಿನಗಳಲ್ಲಿ ಫೆಬ್ರವರಿ 24, 1784ರಲ್ಲಿ ದಿಢೀರಾಗಿ ನಮ್ಮ ಸಮುದಾಯದ ಮೇಲೆ ದಾಳಿಯಾಯಿತು ಸೈನಿಕರಿಂದ. ಆ ದಿನದ ಮಹತ್ವವು ಬಹಳ ದೊಡ್ಡದಿದೆ. ಅದು ದಿನ ಬುಧವಾರ. ನಾವು ಆಶ್ ವೆನಸ್ಡೇ ಅಂತ ಹೇಳ್ತೇವೆ, ಶಿಂಜಿಸೋ ಬುಧವಾರ ಅಂತ ಹೇಳ್ತೇವೆ ನಾವು ಕೊಂಕಣಿಯಲ್ಲಿ. ನಮ್ಮ 40 ದಿನಗಳ ಏನು ಪ್ರಾರ್ಥನಾ ನಡೆಸುವ ಸಮಯ ಇದೆ. ಆ ನಂತರ ಗುಡ್ ಫ್ರೈಡೇ ಬರ್ತದೆ, ಈಸ್ಟರ್ ಬರ್ತದೆ. ಅದಕ್ಕೆ ಪ್ರಾರಂಭದ ದಿನ ಆಶ್ ವೆನಸ್ಡೇ. ಅದೇ ದಿನ ನಮ್ಮ ಸಮುದಾಯದ ಮೇಲೆ ದಾಳಿಯಾಯಿತು. ತನ್ನ ಪಾಡಿಗೆ ತಾನಿದ್ದ ಇಡೀ ಸಮುದಾಯದವರನ್ನು ಅಟ್ಟಾಡಿಸಿಕೊಂಡು ಶ್ರೀರಂಗಪಟ್ಟಣಕ್ಕೆ ಒಯ್ಯಲಾಯಿತು. ಸುಮಾರು 60ರಿಂದ 80 ಸಾವಿರದಷ್ಟು ನಮ್ಮ ಜನಾಂಗದವರು ಇದ್ದರು ಎಂಬುದು ಇತಿಹಾಸದಲ್ಲಿ ದಾಖಲಾಗಿದೆ. ಹಲವಾರು ಇತಿಹಾಸಕಾರರು ಈ ಬಗ್ಗೆ ಬರೆದಿದ್ದಾರೆ. ಮಕ್ಕಳು, ಮರಿಗಳು, ಹೆಂಗಸರು, ವೃದ್ಧರು ಎನ್ನದೆ ಎಲ್ಲರನ್ನೂ ಅಟ್ಟಾಡಿಸಿಕೊಂಡು ಹೋಗುವಾಗ ಶ್ರೀರಂಗಪಟ್ಟಣ ತಲುಪುವಷ್ಟರಲ್ಲಿ 6 ವಾರಗಳು ಕಳೆದು ಹೋಯಿತು. ಈ 6 ವಾರಗಳಲ್ಲಿ ಆದ ಸಾವು ನೋವು ಲೆಕ್ಕ ಇಲ್ಲದಷ್ಟು. ಸುಮಾರು 20,000 ಜನ ದಾರಿ ಮಧ್ಯದಲ್ಲೇ ಸತ್ತಿದ್ದಾರೆ ಎಂಬುದು ದಾಖಲಾಗಿದೆ. ಯಾವ ರೀತಿಯಲ್ಲಿ ಕೊಂದನು? ಅದು ಒಂದು ವಿಚಿತ್ರ, ಕ್ರೂರ ಸನ್ನಿವೇಶ. ಇಂದು ಗಡಾಯಿಕಲ್ಲಿಂದ ನಾವು ಪರಿಸ್ಥಿತಿರುವ ಜಮಾಲಾಬಾದ್ ಕೋಟೆಯಿಂದ ಯಾರು ನಮ್ಮ ಮುಖಂಡರಿದ್ದರೂ ಅವರನ್ನು ಕೆಳಗೆ ನೂಕಿಕೊಳ್ಳುವುದು. ನಡೀತಾ ಸಾಗಬೇಕಾದರೆ ಯಾರಿಗೆ ನಡೆಯಲಿಕ್ಕೆ ಆಗುವುದಿಲ್ಲ, ಯಾರು ಸಶಕ್ತರಲ್ಲ, ಅವರನ್ನು ಹುಲಿಯ ಸಿಂಹದ ಬಾಯಿಗೆ ಕೊಡುವುದು. ಇಂತಹ ಕ್ರೂರ ರೀತಿಯಲ್ಲಿ ನಡೆಸಿಕೊಂಡನು. ಇಲ್ಲೇ ನಮ್ಮ ಮಂಗಳೂರು ಪರಿಸರದಲ್ಲಿ ಒಂದು ನೆತ್ತರೆಕೆರೆ ಎಂಬ ಪ್ರದೇಶ ಇದೆ. ಇಡೀ ಕೆರೆಗೆ ಇವತ್ತು ಹೆಸರು ಬಂದಿದೆ, ನೆತ್ತರೆ ಕೆರೆ. ಇಡೀ ಕೆರೆಯ ನೆತ್ತರಾಗಿತ್ತು. ಅಷ್ಟು ಕೊಲೆಗಳು, ಅಷ್ಟು ಮಾನವಹೋಮ ಅಲ್ಲಿ ಆಗಿತ್ತು. ಇವತ್ತು ಈ ಮನುಷ್ಯನ ಆಚರಣೆ ಮಾಡುವುದರ ಮೂಲಕ ಇಡೀ ಕರ್ನಾಟಕದ ಕೆರೆಗಳನ್ನು ನೆತ್ತರೆ ಕೆರೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆಯೇ ಎಂಬ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗಿದೆ. ಮಂಗಳೂರಿನ ಒಂದು ನೆತ್ತರೆ ಕೆರೆ ಸಾಲದೆ ಕರ್ನಾಟಕದ ಎಲ್ಲ ಕೆರೆಗಳು ನೆತ್ತರೆ ಕೆರೆ ಆಗಬೇಕೇ? ಇದು ನಾವು ಇಂದು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆ. 20,000 ಜನ ಹೇಗೂ ದಾರಿಯಲ್ಲಿ ಸತ್ರು, ಉಳಿದವರನ್ನು ಬಂದಿಗೊಳಿಸಿದ. 1799 ಮೇ 4ರಂದು ಅವನು ಸತ್ತಾಗ ಅಥವಾ ಅಕಾಲಿಕವಾಗಿ ಹತ್ಯೆಯಾದಾಗ, ಆಯುಷ್ಯ ಮುಗಿಯುವ ಮೊದಲೇ ಹತ್ಯೆಯಾದಾಗ ಉಳಿದವರು ಬರೀ ಕಾಲು ಭಾಗದಷ್ಟು ಜನ ಮಾತ್ರ, 15,000ರಿಂದ 20,000 ಜನ ಮಾತ್ರ ಬದುಕು ಉಳಿದಿದ್ದವರು. ಅವರು ಮತ್ತೆ ಇಲ್ಲಿ ವಾಪಸ್ ಬಂದು ನೆಲೆಯನ್ನು ಕಂಡುಕೊಂಡರು. ಒಂದು ವೇಳೆ ಇನ್ನು 5-10 ವರ್ಷ ಜಾಸ್ತಿ ಬದುಕಿದ್ರೆ ಇಡೀ ಸಮುದಾಯ ನಾಶ ಆಗ್ತಿತ್ತು. ಇದು ಸ್ಪಷ್ಟ. ಅವನ ಉದ್ದೇಶ ಇದ್ದದ್ದು ಅದೇ. 99ರಲ್ಲಿ ಸಾಯದೇ ಇರ್ತಿದ್ರೆ ಇಡೀ ಜನಾಂಗ ನಮ್ಮನ್ನು ನಾಶ ಆಗ್ತದೆ. ನಾವು ಯಾರು ಇಲ್ಲಿ ಇರ್ಲಿಕ್ಕಿರಲಿಲ್ಲ. ನಾವು ಇಂದು ಪ್ರತಿಭಟನೆ ಮಾಡುವವರು ಇಲ್ಲೂ ಯಾರೂ ಇರ್ತಿರಲಿಲ್ಲ. ಯಾಕೆಂದರೆ ಸಮುದಾಯದ ಹೆಸರು ಇರ್ತಿಲ್ಲ, ಬರೀ ಇತಿಹಾಸ ಆಗ್ತಿತ್ತು ಅದು. ಆದ ಕಾರಣ ಮೇ 4 ಟಿಪ್ಪು ಹತನಾದ ದಿನವಾದರೂ ನಮಗದು ಬಿಡುಗಡೆಯ ದಿನ, ನಮಗದು ಬಂದ ಮುಕ್ತವಾದ ದಿನ.
ಕಾಲು ಭಾಗದಷ್ಟು ನಮ್ಮ ಜನಾಂಗದವರು ಬದುಕಿದವರು ಮತ್ತೆ ಬಂದು ಮರುಸ್ಥಾಪಿಸಿದ ದಿನ. ಈಗ ಸರ್ಕಾರ ದಿನೆಯನ್ನು ಆಚರಿಸಲು ಹೊರಟಿದೆ. ದುಡ್ಡು ಯಾರದು? ಸರ್ಕಾರಿ ಹಣ, ಬೊಕ್ಕಸದ ಹಣ. ಯಾರ ದುಡ್ಡು? ನಮ್ಮದು ಇದೆ. ಪ್ರತಿಯೊಬ್ಬ ನಾಗರಿಕನ ದುಡ್ಡಿನಲ್ಲಿ ಯಾವ ಒಬ್ಬ ಇತಿಹಾಸದಲ್ಲಿ ಕೆಲವು ಇತಿಹಾಸಕರು ಹೇಳೋದುಂಟು, ಅವ ಒಬ್ಬ ಲೋಕಲ್ ಗುಂಡಗಿಂತ ಜಾಸ್ತಿ ಆಗಿರಲಿಲ್ಲ. ಬರೀ ಒಬ್ಬ ಲೋಕಲ್ ಗುಂಡನನ್ನು ರಾಜ, ಹುಲಿ, ದೇಶಭಕ್ತ ಅಂತೇಳಿ ಪ್ರತಿಬಿಂಬಿಸಿ ಏನು ವಿಜೃಂಭಣೆ ಮಾಡುವ ಕೆಲಸ ಇಂದು ನಡೀತಾ ಇದೆ. ನಮ್ಮ ಗಾಯಕ್ಕೆ ಉಪ್ಪು ಎರಚುವ ಕೆಲಸವನ್ನು ಸರ್ಕಾರ ಇಂದು ಮಾಡ್ತಾ ಇದೆ. ಅದಕ್ಕೆ ತೀವ್ರ ಸ್ವರೂಪದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 10ರಂದು ಈ ಆಚರಣೆ ಜನ ಸರ್ಕಾರ ಕೈ ಬಿಟ್ಟರೆ ಸರಿ, ಇಲ್ಲ ಎಂದಾದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಪ್ರಜಾಪ್ರಭುತ್ವ ಮಾತೆಯಲ್ಲಿ ನಮ್ಮ ಪ್ರತಿಭಟನೆಗಳು ಮುಂದುವರಿಯಲಿದೆ. ಆಯ್ತಪ್ಪ, ಅವನೇ ಟಿಪ್ಪು ಸುಲ್ತಾನನ್ನು ಯಾರು ಬೆಂಬಲಿಗರ ಅವ್ರು ಮಾಡ್ತಾರೆ, ನಿಮ್ಗೇನು ತಲೆಬಿಸಿ ಅಂತ ಯಾರು ಕೇಳ್ಬೋದು. ಇಲ್ಲಿ ಪ್ರಶ್ನೆ ಉದ್ಭವಿಸುವುದು, ಯಾವುದನ್ನು ನಾವು ವಿಜೃಂಭಿಸಬೇಕು, ಯಾವುದನ್ನು ವಿಜೃಂಭಿಸಬಾರದು. ಇತಿಹಾಸದಲ್ಲಿ ನಾವು ಓದಬೇಕು, ಏನು ನಡೆದಿದೆ, ಕೆಟ್ಟದ್ದು ನಡೆದಿದೆ, ಒಳ್ಳೇದು ನಡೆದಿದೆ, ಎಲ್ಲದನ್ನು ನಾವು ಓದಬೇಕು. ಅದು ಅಗತ್ಯ. ಒಳ್ಳೆಯದನ್ನು ಮಾತ್ರ ಓಡಿ ಕೆಟ್ಟದನ್ನು ಓಡಬಾರ್ದು. ಇತಿಹಾಸವನ್ನು ಅಳಿಸಿ ಹಾಕಬೇಕೆ ಬೇಡವೇ ಅದು ಚರ್ಚೆ ಇದೆ. ಇಲ್ಲ, ಇತಿಹಾಸ ಅಳಿಸಿ ಹಾಕಬಾರ್ದು, ಓದಬೇಕು. ಯಾಕೆಂದರೆ ಅದು ಅಧ್ಯಯನಕ್ಕೆ ಅಗತ್ಯ. ಆದರೆ ಆಚರಣೆಗೆ ಬರುವಾಗ ನಾವು ಯಾವುದನ್ನು ಆಚರಣೆ ಮಾಡಬೇಕು? ನಾವು ಇಂದು ವರ್ತಮಾನ ಕಾಲದಲ್ಲಿ ನಿಂತು ನಮ್ಮ ಭವಿಷ್ಯವನ್ನು ನೋಡಬೇಕಾದರೆ ನಮ್ಮ ಭವಿಷ್ಯ ಯಾವ ರೀತಿ ಇರಬೇಕು, ಭವಿಷ್ಯವನ್ನು ಯಾವ ರೀತಿ ನಿರೂಪಿಸಬೇಕು, ಅದನ್ನು ನಾವು ಯೋಚನೆ ಮಾಡುವಾಗ ನಾವು ಯಾವುದನ್ನು ಆಚರಣೆ ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈಗ ನಾವು ಮಹಾತ್ಮ ಗಾಂಧಿಯನ್ನು ಆಚರಣೆ ಮಾಡಲೇಬೇಕು. ಯಾಕೆಂದರೆ ನಾವು ಮುಂದೆ ಏನು ಸಾಧಿಸಬೇಕು, ಸಾಮರಸ್ಯ, ಅಹಿಂಸೆ, ಇದನ್ನು ಮುಂದೆ ಸಾಧಿಸಬೇಕಾದ್ರೆ ಗಾಂಧಿ ಜಯಂತಿ ಅಗತ್ಯ. ಟಿಪ್ಪು ಸುಲ್ತಾನ್ ಆಚರಣೆಯಿಂದ ನೀವು ಮಾಡುತ್ತಿರುವ ಸಂದೇಶ ಏನು? ಇಂತಹ ಕೊಲೆಗಾರರು ಮತ್ತೆ ಮರುಕಳಿಸಲಿ, ಜನಾಂಗವನ್ನೇ ನಾಶ ಮಾಡುವವರು ಮತ್ತೆ ಹುಟ್ಟಿ ಬರಲಿ ಎಂಬ ಸಂದೇಶವನ್ನು ನೀವು ಕೊಟ್ಟಂತಾಗುವುದಿಲ್ವೇ? ಇದು ನಮಗೆ ಇಂದು ಬೇಕಾದಂಥದ್ದೇ. ಸಾಮರಸ್ಯದೆಡೆಗೆ ನಾವು ಹೋಗಬೇಕೆ, ಅಲ್ಲ ಮತ್ತೆ ಕೊಲೆ ಪಾತಕಿಗಳ ಕಡೆಗೆ ನಾವು ಹೋಗಬೇಕೆ? ಸರ್ಕಾರ ಯಾಕೆ ಇಂಥ ಅವಿವೇಕ ಕೆಲಸಗಳನ್ನು ಮಾಡ್ತಾ ಇದೆ? ನನಗಂತೂ ಇದು ತಿಳಿಯದ ವಿಚಾರ. ಇಡೀ ಸಮಸ್ತ ಕರ್ನಾಟಕ ಜನರು ಇವತ್ತು ತಮ್ಮ ಆಲೋಚನಾ ಶಕ್ತಿಗೆ ಸ್ವಲ್ಪ ಕೆಲಸ ಕೊಟ್ಟು ಯೋಚಿಸಬೇಕಾದಂಥ ಕೆಲಸ. ಯಾವುದನ್ನು ವಿಜೃಂಭಿಸಬೇಕು, ಯಾವುದನ್ನು ವಿಜೃಂಭಣೆ ಮಾಡಬಾರದು. ಇದೇ ಮಂಗಳೂರು ತಾಲೂಕಿನ ಆಯ್ಕಳ ಗ್ರಾಮದಿಂದ ನಾನು ಬಂದಿದ್ದೇನೆ. ನಾನು ಹುಟ್ಟಿದ ಊರದು. ನಮ್ಮ ಗ್ರಾಮದಲ್ಲಿ ಒಂದು ಚರ್ಚ್ ಇದೆ, ಕಿರಂ ಚರ್ಚ್ ಅಂತೇಳಿ. ಟಿಪ್ಪು ನಾಶಗೊಳಿಸಿದ ಚರ್ಚ್ಗಳ ಪೈಕಿ ಅದು ಸೇರ್ತದೆ. ಆದರೆ ಅದನ್ನು ಪೂರ್ತಿ ನಾಶಗೊಳಿಸಲಿ ಅವನಿಗೆ ಸಾಧ್ಯ ಆಗಿಲ್ಲ. ಯಾಕೆಂದರೆ 3 ಬಂಟ ಮನೆತನದವರು ಅದನ್ನು ತಡೆದರು. ಅದರ ಮಾಡಿಗೆ ಡ್ಯಾಮೇಜ್ ಆಗಿತ್ತು, ಇಡೀ ಕಟ್ಟನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಆ 3 ಬಂಟ ಸಮುದಾಯದವರು ನಾವು ಇಂದಿಗೂ ಪ್ರತಿ ವರ್ಷ ನಮ್ಮ ವಾರ್ಷಿಕ ಹಬ್ಬದಲ್ಲಿ ಸನ್ಮಾನಿಸ್ತೇವೆ. ನವೆಂಬರ್ ಕೊನೆಯ ಬುಧವಾರ ನಡೆಯುವ ನಮ್ಮ ವಾರ್ಷಿಕೋತ್ಸವದಲ್ಲಿ 3 ಮನೆತನದವರನ್ನು ಕರೆಸಿ ಬಾಳೆಗೊನೆ ಕೊಟ್ಟವರಿಗೆ ಗೌರವಿಸಿ ನಾವು ಸನ್ಮಾನಿಸುತ್ತಿರುವ ಇತಿಹಾಸ ನಮ್ಮ ಮುಂದೆ ಇರುವಾಗ, ಇನ್ನೊಂದೆಡೆ ಈ ದುರುಳನನ್ನು ವೈಭವೀಕರಿಸುವ ಕೆಲಸ ನಮ್ಮ ಆಯ್ಕೆಯಾದ ಸರ್ಕಾರ ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ದೊಡ್ಡ ದುರಾದೃಷ್ಟ ಇನ್ನೊಂದಿಲ್ಲ. ಸುಮಾರು 27 ದೊಡ್ಡ ಚರ್ಚ್ಗಳನ್ನು ಟಿಪ್ಪು ನಾಶಪಡಿಸಿದ್ದ ಎಂದು ಇತಿಹಾಸದಲ್ಲಿ ದಾಖಲಾಗಿದೆ. ಇದ್ದದ್ದೇ 27ರಲ್ಲಿ 21 ಬಿಟ್ಟರೆ ಉಳಿದನ್ನೆಲ್ಲ ನಾಶಪಡಿಸಿದ, ನೆಲಸಮಗೊಳಿಸಿದ್ದ. ಕೆಲವರು ಹೇಳೋದುಂಟು, ನಾನು ಸುದ್ದಿವಾಹಿನಿಗಳಲ್ಲಿ ನೋಡಿದೆ, ಕ್ರೈಸ್ತರು ಬ್ರಿಟಿಷರಿಗೆ ಇನ್ಫಾರ್ಮರ್ ಆಗಿದ್ರು, ಅದಕ್ಕೆ ಅವನು ಮಾಡಿದ. ಇತಿಹಾಸಗಾರರಲ್ಲಿ ಅದರಲ್ಲೂ ಭಿನ್ನಾಭಿಪ್ರಾಯ ಇದೆ, ಒಮ್ಮತ ಇಲ್ಲ. ಕೆಲವರು ಒಪ್ತಾರೆ, ಕೆಲವರು ಒಪ್ಪುವುದಿಲ್ಲ. ಏನೇ ಇರಲಿ ಒಪ್ಪಿಕೊಳ್ಳೋಣ, ಒಂದು ಕ್ಷಣ ಕ್ರೈಸ್ತರು ಬ್ರಿಟಿಷರ ಇನ್ಫಾರ್ಮರ್ ಆಗಿದ್ರು ಅಂತ ಒಪ್ಪಿಕೊಳ್ಳೋಣ. ಎಷ್ಟು ಜನ ಇದ್ರು ಸ್ವಾಮಿ? 8 ಜನ, 80 ಜನ, 800 ಜನ? ಇಡೀ 80,000 ಜನಾಂಗವನ್ನೇ ಕೈದಿ ಮಾಡುವಂಥ ಅವಕಾಶ ಏನಿತ್ತು? ರಾಜನಿಗೆ ತನ್ನದೇ ಆದ ಗೂಢಚರ್ಯ ವ್ಯವಸ್ಥೆ ಇದೆ. ಅದರೊಳಗೆ ಅವನಿಗೆ ಗೊತ್ತಾಗ್ತದೆ ಯಾರು ಇನ್ಫಾರ್ಮರ್ ಯಾರು ಅಲ್ಲ. ಶಿಕ್ಷಿಸಲಿಕ್ಕೂ ಅವನಿಗೆ ಕಾಯ್ದೆಯೂ ಇದೆ, ಕಾನೂನು ಇದೆ, ಸಮ್ಮತಿ ಇದೆ, ಎಲ್ಲವಿದೆ, ಮಾಡಬಹುದಾಗಿತ್ತು. ಇಡೀ ಜನಾಂಗವನ್ನು ನಾಶಗೊಳಿಸಲು ಹೊರಟಿರುವ ಹಿಂದಿನ ಹುನ್ನಾರ ಏನು? ಬ್ರಿಟಿಷರ ಇನ್ಫಾರ್ಮ್ ಇದ್ದಿದ್ದು ನೆಪ ಮಾತ್ರಕ್ಕೆ ಮಾತ್ರ. ಅವನ ಅಜೆಂಡಾ ಇದ್ದದ್ದೇ ಬೇರೆ. ನಮ್ಮ ಚರ್ಚ್ಗಳನ್ನು ನಾಶ ಮಾಡಿಸಿದ್ದಕ್ಕೆ ಯಾಕೆ? ಇವತ್ತು ಇಡೀ ಭಾರತದ ಇತಿಹಾಸದಲ್ಲಿ ಅತೀ ದೊಡ್ಡ ಚರ್ಚ್ ಧ್ವಂಸಕ ಏನಾದರೂ ಇದ್ದರೆ ಅದು ಟಿಪ್ಪು ಸುಲ್ತಾನ್. ಇಂದು ನಾವು ನೋಡ್ತಾ ಇದ್ದೇವೆ ಚರ್ಚ್ ಮೇಲೆ ದಾಳಿ. ಯಾವ ರೀತಿ ದಾಳಿ ಆಗ್ತಾ ಇದೆ? ಏನೇನೂ ಅಲ್ಲ. ಟಿಪ್ಪು ಮಾಡಿದ ಗನಂದಾರಿ ಕೆಲಸ ಅನ್ನೋದು ಇದು ಏನೇನೂ ಅಲ್ಲ. ಅದನ್ನು ನಾವು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡ್ತಾ ಇದ್ದೇವೆ. ಆದರೆ ನಿಜವಾಗೂ ಚರ್ಚ್ ಧ್ವಂಸಕ, ಜನಾಂಗೀಯ ದ್ವೇಷಿ, ಕೊಲೆಗಾರನನ್ನು ವಿಜೃಂಭಿಸಲು ಹೊರಟಿದ್ದೇವೆ. ಇದು ಜಾತ್ಯತೀತ ಹೆಸರಲ್ಲಿ ಕರ್ನಾಟಕ ಸರ್ಕಾರ ಮಾಡಿದಂಥ ಕೆಲಸವನ್ನು ನಾವು ಖಂಡಿಸಬೇಕಾಗಿದೆ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬಹುದು ಪ್ರಜಾಪ್ರಭುತ್ವ ರೀತಿಯಲ್ಲಿ? ನನಗನ್ನಿಸ್ತದೆ ಫೆಬ್ರವರಿ 24 ಬುಧವಾರ
ಅಂದು ಅದು ಬುಧವಾರ ಆಗಿತ್ತು. ಪ್ರತಿ ವರ್ಷ ಆಸ್ ವೆನಸ್ಡೇ ನಾವು ಆಚರಿಸುವಾಗ ಇದನ್ನು ನಾವು ನೆನಪಿಸಬೇಕು. ನಮ್ಮ ಪೂರ್ವಜರು ಕಷ್ಟದಿಂದ ಪ್ರಾರಂಭವಾದ ದಿನವಿದು ಎಂಬುದನ್ನು ನಾವು ಆಚರಣೆಗೊಳ್ಳಬೇಕು. ಮೇ 4 ಟಿಪ್ಪು ಸುಲ್ತಾನ್ ಹತನಾದ ದಿನ, ನಮಗದು ಬಿಡುಗಡೆಯ ದಿನವಾಗಬೇಕು. ನನಗೆ ಅನಿಸುವುದು, ನಮಗೆ ಕ್ರಿಸ್ಮಸ್ ಹಬ್ಬಕ್ಕಿಂತ ದೊಡ್ಡ ಆಚರಣೆ ಏನಾದರೂ ಇದ್ರದ್ದು ಮೇ 4 ಆಗಬೇಕು. ಯಾಕಂದರೆ ನಾವು ನಮ್ಮ ಸಂಸ್ಕಾರ ಭಾರತೀಯದ್ದು. ರಾವಣ ದಹನ ಮಾಡ್ತೇವೆ, ನಾವು ದುಷ್ಟಶಕ್ತಿಯ ದಹನ ಮಾಡ್ತೇವೆ. ಯಾಕೆಂದರೆ ದುಷ್ಟಶಕ್ತಿಗಳು ಸಾಯುವ ಒಂದು ಸಿಂಬಲನ್ನು ಮಾಡ್ತೇವೆ. ಕೆನರಾ ಕ್ರೈಸ್ತರಿಗೆ ಟಿಪ್ಪು ಸುಲ್ತಾನ್ ದ್ವೇಷಿಯಾಗಿದ್ದ, ಅವನು ಸತ್ತ ದಿನ ನಮಗೆ ರಾವಣ ದಹನದಂಥ ಕೃತಿ ಮಾಡಲು ಒಂದು ಅವಕಾಶವಿರುವಂಥ ದಿನ. ನಾವು ಈ ದಿನವನ್ನು ಆಚರಣೆ ಮಾಡುವುದರ ಮೂಲಕ ನಮ್ಮ ಮುಂದಿನ ಜನಾಂಗಕ್ಕೆ ಇತಿಹಾಸವನ್ನು ತಿಳಿಸಿ ಹೇಳಬೇಕು. ಕ್ಷುಲ್ಲಕ ರಾಜಕೀಯ ಮಾಡಲು ಹೊರಟ ನಮ್ಮ ಗನಂದಾರಿ ರಾಜಕಾರಣಿಗಳಿಗೆ ಸ್ಪಷ್ಟ ಸಂದೇಶವನ್ನು ನಾವು ನೀಡಬೇಕು. ನಮ್ಮ ಸಮುದಾಯದಲ್ಲಿ ಇದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಅವರೇನು ಮಾಡ್ತಿದ್ದಾರೆ, ಅವರ ನಿಲುವು ಏನು, ಅದನ್ನು ಅವರು ಸ್ಪಷ್ಟಪಡಿಸಬೇಕು. ಸರ್ಕಾರದ ಈ ನಿಲುವಿಗೆ ಅವರ ಸಮರ್ಥನೆ ಇದೆಯೇ ಇಲ್ಲವೇ ಸ್ಪಷ್ಟಪಡಿಸಬೇಕು. ಇದರಲ್ಲಿ ತಟಸ್ಥ ನಿಲುವು ಸಾಧ್ಯ ಇಲ್ಲ. ನೀವು ಯಾವ ಕಡೆ ಇದ್ದೀರಿ, ದುರುಳನೊಬ್ಬನ ವೈಭವೀಕರಣಕ್ಕೆ ನಿಮ್ಮದು ಸಮ್ಮತಿ ಇದೆಯೇ ಇಲ್ಲವೇ ಸ್ಪಷ್ಟವಾಗಿ ನಮ್ಮ ಜನಪ್ರತಿನಿಧಿಗಳು ಇದನ್ನು ಹೇಳಬೇಕು. ಒಂದು ಸ್ಪಷ್ಟ ನಿಲುವು ತಿಳಿಯಬೇಕು. ಆಗ ಮಾತ್ರ ಈ ಪೋಲರೈಸೇಷನ್ ಏನು ಹೇಳ್ತೇವೆ, ಧ್ರುವೀಕರಣ ಮಾಡಲಿಕ್ಕೆ ಹೊರಟದ ನಮ್ಮ ರಾಜಕಾರಣಿಗೆ ಒಂದು ಪಾಠ ಇದನ್ನು ಹೋಗಬೇಕು. ಹಲವಾರು ಚರ್ಚ್ಗಳನ್ನು ಧ್ವಂಸ ಮಾಡಿದರಲ್ಲಿ ನಮ್ಮ ಹತ್ತಿರದ ರೊಸಾರಿಯೋ ಚರ್ಚ್, ಮಿಲಾಗ್ರೆಸ್ ಚರ್ಚ್ಗಳು ಸೇರಿವೆ. ಆ ಮಿಲಾಗ್ರೆಸ್ ಚರ್ಚನ್ನು ಧ್ವಂಸ ಮಾಡಿದ ನಂತರ ಅದೇ ಕಲ್ಲುಗಳಿಂದ ಇವತ್ತು ಬಾವುಟಗುಡ್ಡೆಯಲ್ಲಿ ನಾವು ಕಾಣುತ್ತಿರುವ ಮಸೀದಿಯನ್ನು ಕಟ್ಟಿಸಿದ್ದಾನೆ. ಅದು ನಮ್ಮ ಮುಂದೆ ಇಂದು ಎದ್ದು ನಿಂತು ಕಾಣ್ತಾ ಇದೆ. ಇದು ನಮ್ಮ ಮುಂದೆ ಇತಿಹಾಸ ಇರುವಾಗ ಈ ಮನುಷ್ಯನ ಜನ್ಮದಿನಾಚರಣೆ ಮಾಡಿ ಸರ್ಕಾರ ಏನು ಸಾಧಿಸ ಹೊರಟಿದೆ, ಈ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟವನ್ನು ಮಾಡುವವರಿದ್ದೇವೆ. ಇತಿಹಾಸದಲ್ಲಿ ಮಾತಾಡೋದು ತುಂಬ ಇದೆ. ನನ್ನ ನಂತರ ಇಬ್ಬರು ಈ ಬಗ್ಗೆ ಚರಿತ್ರೆಯ ವಿಷಯಗಳನ್ನು ಸ್ವಲ್ಪ ಮಾತಾಡಲಿದ್ದಾರೆ. ಪ್ರತಿಭಟನೆಗೆ ಸ್ಪಂದಿಸಿ ಇಲ್ಲಿ ಬಂದ ಕ್ರೈಸ್ತ ಮುಖಂಡರೆಲ್ಲರಿಗೂ ಧನ್ಯವಾದಗಳು. ವರದಿ ಮಾಡಲು ಪತ್ರಕರ್ತರಿಗೂ ಧನ್ಯವಾದಗಳು. ಧನ್ಯವಾದಗಳು ಶ್ರೀ ರಾಬರ್ಟ್ ರೊಸಾರಿಯೋ ನಿಮಗೆ. ಈಗ ಈ ಇಂದಿನ ಪ್ರತಿಭಟನೆಯ ವಿಷಯದ ಮೇಲೆ ಮಾತನಾಡಲು ಇತಿಹಾಸ ತಜ್ಞ ಪ್ರೊಫೆಸರ್ ಎಂ.ಆರ್. ಪ್ರಭು ನಿಮ್ಮ ಮುಂದೆ ಬರಲಿದ್ದಾರೆ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇದರ ಅಧ್ಯಕ್ಷ ಆಲ್ಬನ್ ಮೆನೆಜರ್. ಇಲ್ಲಿನ ಕ್ರೈಸ್ತ ಸಮುದಾಯ ಅತ್ಯಂತ ಸಂಕಟದಿಂದ ಇದನ್ನು ಮಾಡ್ತಾ ಉಂಟು. ಆ ಐತಿಹಾಸಿಕ ನೋವು ಅವರಲ್ಲಿ ಇನ್ನೂ ಇದೆ. ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನ ಜನ್ಮ ದಿನಾಚರಣೆಯನ್ನು ಆಚರಿಸಿ ಇನ್ನೂ ನೋವನ್ನು ಇಮ್ಮಡಿ ಮಾಡ್ತಾ ಇದ್ದಾರೆ. ಇದು ಸರಿಯಾದ ರೀತಿ ಅಲ್ಲ. ಇದು ಈಗ ರಾಬರ್ಟ್ ರೊಸಾರಿಯೋ ಅನೇಕ ವಿಷಯಗಳನ್ನು ಹೇಳಿದರು. ಅದರಲ್ಲಿ ಯಾವ ರೀತಿಯ ಅತಿಶಯೋಕ್ತಿ ಇಲ್ಲ, ಇದ್ದದನ್ನೇ ಹೇಳಿದ್ದಾರೆ ಅವರು. ಆದ್ದರಿಂದ ನಾವು ಇದನ್ನು ಪ್ರತಿಭಟನೆ ಮಾಡಲೇಬೇಕು. ಅದು ನಮ್ಮ ಹಕ್ಕದು. ನಾನಿಲ್ಲಿ ಬಂದ ನೆಲೆ ರಾಜಕೀಯ ನೆಲೆ ಅಲ್ಲ. ನಾನು ಇತಿಹಾಸಗಾರ. 8 ಟೆಕ್ಸ್ಟ್ ಬುಕ್ ಬರೆದೇನೆ. 30 ವರ್ಷ ನಾನು ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಟಿಪ್ಪುವಿನ ಗುಣಗಾನ ಕೊಟೇಶನ್ನಲ್ಲಿ ನಾನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ 5, 6, 7 ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ಕನ್ನು ಬರೆದಿದ್ದಾರೆ. ಈಗ ಕೂಡ ನಿಮ್ಮ ಮಕ್ಕಳು 5, 6, 7ರಲ್ಲಿ ಇದ್ದರೆ ನೋಡಿ ಆ ಪುಸ್ತಕ. ಅದರಲ್ಲಿ ಇತಿಹಾಸ ಪಾಠವನ್ನು ನಾನೇ ಬರೆದದು.
ಇದು ಆತ್ಮಶ್ಲಾಘನೆ ಅಂತ ಭಾವಿಸಬೇಡಿ. ಪ್ರತಿ ವರ್ಷ ಅದು 6 ಲಕ್ಷ ಪ್ರಿಂಟ್ ಆಗ್ತಾರೆ. ಅಷ್ಟು ಮಂದಿಗೆ ನಾವು ಕೊಟ್ಟಿದ್ದೇವೆ. ಬರವಣೆ ಮಾಡುವಾಗ ಸರ್ಕಾರ ನಮ್ಮ ಕೈ ಹಿಡಿತಾರೆ, ಗೊತ್ತುಂಟು. ಆದರೂ ಎಷ್ಟು ಸಾಧ್ಯ ಉಂಟು ಅಷ್ಟು ಸತ್ಯವನ್ನು ನಾನಲ್ಲಿ ಬರೆದಿದ್ದೇನೆ. ಈಗ ಕೆಲವು ಮೂಲ ಅಂಶಗಳನ್ನು ಹೇಳ್ತೇನೆ ಇತಿಹಾಸದ ಬಗ್ಗೆ. ಟಿಪ್ಪು ಸುಲ್ತಾನ್ 17 ವರ್ಷ ಮಾತ್ರ ಆಳ್ವಿಕೆ ಮಾಡಿದ್ದ. ಈ ಕಾಲದಲ್ಲಿ ಅವ 3 ಯುದ್ಧಗಳನ್ನು ಮಾಡಬೇಕಾಯಿತು. ಮೊದಲ ಯುದ್ಧದಲ್ಲಿ ಹೈದರಾಲಿ ಬ್ರಿಟಿಷ್ ವಿರೋಧ ಮಾಡಿದ. ಆವಾಗ ಮಧ್ಯದಲ್ಲಿ ಸತ್ತ ಇವನಿಗೆ ಸಿಕ್ಕಿತು 1782ನಲ್ಲಿ. ಅದು ಮುಗ್ದ ಮೇಲೆ ಎರಡನೇದು ಬಂತು. 2, 3, 4 ಟಿಪ್ಪು ಸುಲ್ತಾನ್ ಅದರಲ್ಲಿ ಇದ್ದ. ಈಗ ಎರಡನೇ ಯುದ್ಧದಲ್ಲಿ ಏನಾಯಿತು? ಏನಾಗಲಿಲ್ಲ. ಚಿಕ್ಕ ಪುಟ್ಟ ವಿಜಯ ಸಿಕ್ಕಿತು, ಬ್ರಿಟಿಷರಿಗೂ ಕೂಡ ಸಿಕ್ಕಿತು. ಆದರೆ ಅವರವರ ಪ್ರದೇಶಗಳನ್ನು ವಾಪಸ್ ಕೊಟ್ಟರು. ಅಲ್ಲಿ ಮಂಗಳೂರು ಒಪ್ಪಂದ ಆಯ್ತದು. ಆ ಸಮಯದಲ್ಲಿ ಮಂಗಳೂರನ್ನು ಬ್ರಿಟಿಷರ ಕೈಯಲ್ಲಿ ಹೋಯಿತು. ಅದು ವಾಪಸ್ ಕೊಟ್ಟರು, ಅವನಿಗೆ ಬಂತು. ಮತ್ತೆ 3ನೇ ಯುದ್ಧ ಆಯಿತು. ಆ 3ನೇ ಯುದ್ಧದಲ್ಲಿ ಟಿಪ್ಪು ಸಂಪೂರ್ಣ ಪರಾಜಯಗೊಂಡ. ಬ್ರಿಟಿಷರು ಕೆಲವು ಷರತ್ತುಗಳನ್ನು ಹಾಕಿದರು. ಏನಂತ ಹೇಳಿದರೆ, ನಿನ್ನ ರಾಜ್ಯದ ಅರ್ಧ ಪಾಲು ನಮಗೆ ಕೊಡಬೇಕು, 3 ಕೋಟಿ ರೂಪಾಯಿ ಸಂಪತ್ತನ್ನು, ಹಣವನ್ನು ನಮಗೆ ಕೊಡಬೇಕು. 2 ಷರತ್ತುಗಳನ್ನು ಹಾಕಿದ್ದು. ಅಂಥೇಳಿ ಅರ್ಧ ರಾಜ್ಯ ಹೋಯ್ತಿ. ಒಂದು ನಾವು ವೀರ ಶೂರ ಅಂತ ಪರಾಕ್ರಮ ಏನೇನು ಹೇಳ್ತೇವಲ್ಲ, 3 ಕೋಟಿ ಕೊಡಲಿಕ್ಕೆ ಅವನ ಹತ್ರ ಹಣ ಇಲ್ಲ. ಬೇಕಾ? 3 ಕೋಟಿ ರೂಪಾಯಿ ಕೊಡಲಿಕ್ಕೆ ಇವನ ಹಣ ಇಲ್ಲ. ಅವ ಏನು ಮಾಡಿದ್ದು ಗೊತ್ತಾ? ಇತಿಹಾಸದಲ್ಲೆಲ್ಲ ರೆಕಾರ್ಡ್ ಆಗಿದ್ದು, ತನ್ನ ಕುಟುಂಬದವರನ್ನು ಅಡವಿಟ್ಟ. ಅದರಲ್ಲಿ ಅವನ 2 ಮಕ್ಕಳು ಕೂಡ ಸೇರಿದ್ರು. ಈ 2 ಮಕ್ಕಳು ಮತ್ತು ಆ ಕುಟುಂಬದ ಸದಸ್ಯರನ್ನು ಕಲ್ಕತ್ತಾಕ್ಕೆ ಕೊಂಡೋದ್ರು. ಅದು ಅವರ ಮುಖ್ಯ ಸ್ಥಾನ ಆಗಿತ್ತು ಬ್ರಿಟಿಷರದು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಒಂದು 10-15 ವರ್ಷಗಳ ಹಿಂದೆ ಆ ಸಂತತಿಯವರು ಬ್ಯಾಂಗ್ಳೂರಿಗೆ ಬಂದು, ನಾವು ಟಿಪ್ಪು ಸುಲ್ತಾನನ ಕುಟುಂಬದವರು, ನಮಗೆ ಬ್ಯಾಂಗ್ಳೂರು ಅರಮನೆ ನಮಗೆ ಕೊಡಬೇಕಂತ ಒಂದು ಡಿಮಾಂಡ್ ಹಾಕಿದರು. ಆವಾಗ ಸರ್ಕಾರಕ್ಕೆ ಸ್ವಲ್ಪ ಏನೋ ಒಂದು ಸಮತೋಲನ ಇತ್ತು, ಅದರಿಂದ ಒಪ್ಪಲಿಲ್ಲ. ಆಲೋಚನೆ ಮಾಡಿ, ಶಾಜಹಾನ್ನ ಸಂತತಿಯವರು ಬಂದು ಆಗ್ರಾದ ತಾಜ್ ಮಹಲ್ ನಮಗೆ ಕೊಡಿ, ನಮ್ಮ ಪೂರ್ವಜರ ಮಸೀದಿ, ನಮ್ಮ ಹಿರಿಯರಲ್ಲಿ ಅವರ ಗೋರಿ ಉಂಟಂತ ಹೇಳಿದರೆ ಏನಾದಿತ್ತು? ಅಥವಾ ಕೆಂಪು ಕೋಟೆಯನ್ನು ನಮಗೆ ಕೊಡಿ ಅಂತ ಹೇಳಿದರೆ ಏನಾದಿತ್ತು? ಏನಿದ್ರು ಅವ ತುಂಬ ದುರ್ಬಲನಾದ. 4ನೇ ಯುದ್ಧ ಅವ ಸತ್ತ ಯುದ್ಧ ಅದು. ಆ ಸಮಯದಲ್ಲಿ ಹೆಚ್ಚು ಕಾಲ ನಡೆಯಲಿಲ್ಲ. ಕೆಲವೇ ತಿಂಗಳು, ಮೇ 4ರಲ್ಲಿ ಅವ ಮಡಿದ. ಬ್ರಿಟಿಷರು ನೇರವಾಗಿ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿಯ ಕೋಟೆಯನ್ನು ಉಡಾಯಿಸಿ ಅರಮನೆಯನ್ನು ನುಗ್ಗಿದ್ರು. ಅಲ್ಲೇ ಅವನನ್ನು ಕೊಂದರು ಕೂಡ. ಈಗ 4 ವಿಚಾರಗಳ ಬಗ್ಗೆ ನಾನು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಟಿಪ್ಪುವಿನ ಕುರಿತಾಗಿ ಒಂದು ರೀತಿಯ ಮಿತ್, ಒಂದು ರೀತಿಯ ಪ್ರತಿಮೆ, ಮಿಥ್ಯೆ ಕ್ರಿಯೇಟ್ ಮಾಡೋ ದೊಡ್ಡ ಒಳಸಂಚು ನಡೀತಾ ಉಂಟು. ಅದನ್ನು ಈ ಸಂಸ್ಥೆಯವರು ಕಂಡುಕೊಂಡಿದ್ದಾರಂತ ತಿಳ್ಕೊಂಡು ನನಗೆ ತುಂಬ ಸಂತೋಷ ಆಯಿತು. ಇತಿಹಾಸಗಾರರಿಗೆ ಗೊತ್ತಾಗ್ತದೆ ಈ ಸಂಚು ನಡೀತದೆ, ಆದರೆ ನಾವು ರಾಜಕೀಯವಾಗಿ ಅದನ್ನು ವಿರೋಧ ಮಾಡುವುದಿಲ್ಲ. ಒಂದು ಯಾವುದಂತ ಹೇಳಿದರೆ, ಅವ ಸ್ವಾತಂತ್ರ್ಯ ಸೇನಾನಿ. ಅವನ ಕಾಲದಿಂದಲೇ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು. ಯಾವ ಕಾರಣ ಕೊಡೋದು? ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರಂತ. ಈಗ ಬ್ರಿಟಿಷರು ಪರಕೀಯರು. ಅದರ ಮೊದಲು ಕೂಡ ಅಲೆಕ್ಸಾಂಡರಿಂದ ಹಿಡಿದು ಮಹಮ್ಮದ್ ಕಾಸಿಮ್ ಆಗಲಿ, ಐಬಕ್ ಆಗಲಿ, ದೆಹಲಿ ಸುಲ್ತಾನರಾಗಲಿ, ಮೊಘಲರಾಗಲಿ ಎಲ್ಲ ಹೊರಗಿನವರು. ಇಲ್ಲಿ ಅವರ ವಿರೋಧ ರಜಪೂತರು, ಜಾಟರು, ಸಿಖ್ಖರು, ಸತ್ನಾಮಿಗಳು ಅವರೆಲ್ಲ ಯುದ್ಧ ಮಾಡಿದ್ದಾರೆ. ಹಾಗಾದರೆ ಅವರು ದೇಶಪ್ರೇಮಿಗಳು ಅಥವಾ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿಂದ ಮಾಡಲಿಕ್ಕೆ ಆಗೋದಿಲ್ವ ಅಂತ ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ಉತ್ತರ ಕೊಡೋದಿಲ್ಲ. ಅವ್ರದ್ದು ಉತ್ತರ ಇಲ್ಲ. ಯಾಕಂತ ಹೇಳಿದರೆ 1857ರಿಂದ ಆ ಕಾಲದಲ್ಲಿ ಏನು ನಡೀತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಲ್ಲಿಂದ ನಾವು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋದಲ್ಲದೆ, ಮತ್ತು ಟಿಪ್ಪುವಿನ ಕಾಲದಲ್ಲಿ ಬ್ರಿಟಿಷರು ಇಲ್ಲಿ ಪೂರ್ಣವಾಗಿ ನೆಲೆ ಹೊಂದಿರಲಿಲ್ಲ.
1819ರಲ್ಲಿ ಮರಾಠರನ್ನು ಸೋಲಿಸಿದ ಮೇಲೆ ಅವ್ರ ನೆಲೆ ಸ್ವಲ್ಪ ಗಟ್ಟಿ ಆಯಿತು. 1850ರಲ್ಲಿ ಅವರು ಸರಿಯಾದ ನೆಲೆಯನ್ನು ಕಂಡುಕೊಂಡ್ರು. ಆದ್ದರಿಂದ ಅವರ ಸ್ವಾತಂತ್ರ್ಯ ಸೇನಾನಿ ಮತ್ತು ಅವರಿಂದ ಸ್ವಾತಂತ್ರ್ಯ ಸಂಗ್ರಾಮ ನಿಮ್ಮ ಪುಸ್ತಕಗಳಲ್ಲಿ ಬದಲಾವಣೆ ಮಾಡಬೇಕಂತ ಒಂದು ದೊಡ್ಡ ಒಳಸಂಚುಟ್ಟು ಇದನ್ನು ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಎರಡನೇದು, ಅವನನ್ನು ಮೈಸೂರಿನ ಹುಲಿ ಅಂತ ಹೇಳ್ತಾರೆ. ಒಂದು ಕಾರಣ ಏನಂತ ಹೇಳಿದ್ರೆ, ಅವ ಹುಲಿಯ ಮುಖ ಇರೋ ಒಂದು ಸಿಂಹಾಸನ ಇಟ್ಕೊಂಡಿದ್ದ ಬಂಗಾರದ್ದು. ಅದಕ್ಕೆ ವ್ಯಾಘ್ರ ಸಿಂಹಾಸನ ಅಂತ ಹೇಳ್ತಾರೆ. ಇದು ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ಹಿಂದಿನ ಅನೇಕ ರಾಜರ ಹತ್ರ ವ್ಯಾಘ್ರ ಸಿಂಹಾಸನ, ಮಯೂರ ಸಿಂಹಾಸನ, ಹೀಗೆ ಬೇರೆ ಬೇರೆ ಸಿಂಹಾಸನಗಳು ಇತ್ತು. ಮತ್ತು ಅವರ ಸೈನಿಕರು ಹುಲಿ ವೇಷದ ಬಣ್ಣದ ಯೂನಿಫಾರ್ಮ್ ಹಾಕ್ತಿದ್ರು. ಆದರೆ ಇವನನ್ನು ಮೈಸೂರಿನ ಹುಲಿ ಅಂತ ಹೇಳಬೇಕಾದ್ರೆ ಹುಲಿಯ ಗುಣಗಳು ಇರಬೇಕು. ನಾನು ಈಗ ಕುಟುಂಬದ ಸದಸ್ಯರನ್ನು ಅಡವಿಟ್ಟ ವ್ಯಕ್ತಿಯನ್ನು ನಾವು ಸಿಂಹ ಅಂತ ಹೇಳ್ತೇವ ಅಥವಾ ಹುಲಿ ಅಂತ ಹೇಳ್ತೇವ? ಹೀಗೆ ಇದು ಇನ್ನೊಂದು ಮಿತ್. ನಮ್ಮ ಶಾಲೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಮೈಸೂರಿನ ಹುಲಿ ಯಾರು? ಟಿಪ್ಪು ಸುಲ್ತಾನ್. ಹೀಗೆ ನಮ್ಮನ್ನು ಬಾಯ್ಪಾಠ ಮಾಡಿಸ್ತಾರೆ, ಒಂದು ಮಿತ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಉತ್ತಮ, ಮೂರನೇದು 4 ಉಂಟು ಒಟ್ಟಿಗೆ ಅಲ್ಲಿ ನಿಲ್ಲಿಸ್ತೇನೆ ನಾನು. ಮೂರನೇದು ಉತ್ತಮ ಆಡಳಿತಗಾರ ಅಂತ ಹೇಳಿ ನೋಡಿ. ಅವನ ಕೆಲವು ಕೃತ್ಯಗಳನ್ನು ಹೇಳ್ತೇನೆ, ಎಲ್ಲ ಪುಸ್ತಕದಲ್ಲಿ ಉಂಟಿದು. ಕನ್ನಡ ಮರಾಠಿ ಭಾಷೆಯನ್ನು ತೆಗೆದು ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಮಾಡಿದ. ಕೊನೆಯ ವರ್ಷಗಳಲ್ಲಿ ಟಿಪ್ಪು ತುಂಬ ದರ್ಪದಿಂದ ವರ್ತಿಸುತ್ತಿದ್ದ. ಈಗ ಪರ್ಷಿಯನ್ ಬಂದವರು ಕಡಿಮೆ ಮೈಸೂರು ರಾಜ್ಯದಲ್ಲಿ. ಆದ್ದರಿಂದ 37 ಪ್ರಾಂತ್ಯಗಳಲ್ಲಿ ಒಬ್ಬ ಕೂಡ ಗವರ್ನರ್ ಹಿಂದೂ ಇರಲಿಲ್ಲ. ಎಲ್ಲ ಅವರನ್ನು ತೆಗೆದರು, ಯಾಕಂದರೆ ಪರ್ಷಿಯನ್ ಭಾಷೆ ಇದೊಂದು ಹುನ್ನಾರ ಒಂದು. ಆದ್ದರಿಂದ ಏನಾಯಿತು, ಹೊಸಬರಿಗೆ ತೆರಿಗೆ ಸಂಗ್ರಹ ಮಾಡೋದು ಗೊತ್ತಿಲ್ಲ, ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ. ಆದ್ದರಿಂದ ಅವರ ಕಂದಾಯ ಕಡಿಮೆ ಆಯಿತು. ಎರಡನೇದು, ತಾನೇ ನಾಣ್ಯಗಳನ್ನು ಛಾಪಿಸಿದ. ಏನು ತಪ್ಪಿಲ್ಲ ಅದರಲ್ಲಿ. ಆದರೆ ಆ ನಾಣ್ಯದ ಹೆಸರುಗಳನ್ನೆಲ್ಲ ಬದಲಾವಣೆ ಮಾಡಿ ಅರೇಬಿಕ್ ಹೆಸರಿಟ್ಟ. ಇದು ಅರಬ್ ದೇಶವ? ಈ ಪ್ರಶ್ನೆ ಆಲೋಚನೆ ಮಾಡಿ. ಯಾವ ಹೆಸರದು? ಖಲೀಫರದು. ಬಗ್ದಾನಿನ ಖಲೀಫರ್ ಹೆಸರು ಮತ್ತು ಕೆಲವು ನಕ್ಷತ್ರಗಳು, ಅದು ಅರೇಬಿಕ್ ಭಾಷೆಯಲ್ಲಿ. ಸಾಮಾನ್ಯ ಜನರು ಉಪಯೋಗ ಮಾಡುವ ಒಂದು ವಸ್ತು ಯಾವುದಂದ್ರೆ ನಾಣ್ಯ, ದಿನನಿತ್ಯ ಜೀವನದಲ್ಲಿ. ಅದಕ್ಕೆ ಸಾದಿಕಿ, ಫರೂಕಿ, ಹೈದರಿ ಅಂತ ಈ ಹೆಸರು ಹೇಳಿದ. ಅವನ ಅಶ್ವದಳವನ್ನು ಅವನಿಗೆ ಒಳ್ಳೆ ಅಶ್ವದ ಕಟ್ಟಲಿಕ್ಕೆ ಆಗಲಿಲ್ಲ. ಮತ್ತು ಅವನ ಆಡಳಿತ ಕೂಡ ತುಂಬ ದುರ್ಬಲ ಆಗಿತ್ತು. ಅಧಿಕಾರಿಗಳೇ ಜಾಸ್ತಿ, ಸೈನಿಕರು ಕಡಿಮೆ. ಮತ್ತು ಕೊನೆಯ 14 ತಿಂಗಳಿನಲ್ಲಿ ಸೈನಿಕರಿಗೆ ಕೊಟ್ಟದ್ದು 2 ತಿಂಗಳು ಸಂಬಳ. ಆ ಉತ್ತಮ ಆಡಳಿತಗಾರ ಅಂತ ಹೌದಲ್ಲ ಅಂತ ನೀವೇ ಆಲೋಚನೆ ಮಾಡಿ. ಕೊನೆಗೆ ಆರ್ಥಿಕ ದಿವಾಳಿತನ ಆಯಿತು. ಸರ್ಕಾರ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಕೈಗೊಂಡು ಗೋಡೌನ್ನೆಲ್ಲ ಮಾಡಿತ್ತು. ಆದರೆ ಅಲ್ಲಿ ಭ್ರಷ್ಟಾಚಾರ ತುಂಬಿ ಏನಾಯ್ತಲ್ಲಿ ನಷ್ಟ ಆಯಿತು. ಮತ್ತು 3 ಕೋಟಿ ಬ್ರಿಟಿಷರಿಗೆ ಕೊಟ್ಟ ಮೇಲೆ ಇನ್ನೂ ಆರ್ಥಿಕವಾಗಿ ದುರ್ಬಲನಾದ. ಮತ್ತು ದುಡುಕು ಸ್ವಭಾವ ಒಂದು, ಎಲ್ಲ ಹೇಳ್ತಾರೆ, ಒರಟುತನ ಉಂಟು. ಮತ್ತು ಬ್ರಿಟಿಷರು ಏನು ಮಾಡಿದ್ರು, ಇವನ ಒಳ್ಳೊಳ್ಳೆ ಅಧಿಕಾರಿಗಳನ್ನು, ನಿಪುಣ ಮತ್ತು ದಕ್ಷ ಅಧಿಕಾರಿಗಳನ್ನು ಅವರು ಸೆಳೆದುಕೊಂಡು ಇವನ ಆಡಳಿತ ಇನ್ನೂ ದುರ್ಬಲ ಆಯಿತು. ಕೊನೆಯದ್ದು, ಅವ ಸೆಕ್ಯುಲರ್ ರಾಜ, ಪರಧರ್ಮ ಸಹಿಷ್ಣಿ ಅಂತ ದೊಡ್ಡ ದೊಡ್ಡ ಶಬ್ದಗಳನ್ನು ಹೇಳ್ತಾ ಇದ್ದಾರೆ. ಸೆಕ್ಯುಲರ್ ಶಬ್ದ ಬಂದಿದೆ ಈಗ ಅವ ಸೆಕ್ಯುಲರ್ ಅಲ್ಲ ಅಂತ ಹೇಳೋದಕ್ಕೆ ಕೆಲವು ವಾದಗಳನ್ನು ನಾನು ಇಡ್ತೇನೆ. ಶ್ರೀರಂಗಪಟ್ಟಣ, ನಂಜನಗೂಡು ಮತ್ತು ಶೃಂಗೇರಿ ಮಠ, ಈ 3ಕ್ಕೆ ಅವ ದತ್ತಿಗಳನ್ನು ಕೊಟ್ಟಿದ್ದಾನೆ ಅಂತ ಅವ್ರದ್ದು ಆರ್ಗ್ಯುಮೆಂಟ್. ಆದರೆ ಇವ ಬರೋ ಮೊದಲು, ಹೈದರಾಲಿ ಬರೋ ಮೊದಲು 200 ವರ್ಷಗಳ ಕಾಲ ಹಿಂದೂ ರಾಜರು ಮೈಸೂರು ರಾಜ್ಯವನ್ನು ಆಳ್ತಿದ್ರು. ಅವ ಹೊಸ ದತ್ತಿದಾನನ್ನು ಕೊಟ್ಟದಲ್ಲ, ಅದು ರಿನ್ಯೂವಲ್ ಅಂತ ಹೇಳ್ತೇವೆ. ಈಗ ಸರ್ಕಾರ ಎಷ್ಟೋ ಗ್ರ್ಯಾಂಟ್ಸನ್ನು ಕೊಡ್ತಾರೆ, ಪ್ರತಿ ವರ್ಷ ರಿನ್ಯೂ ಮಾಡ್ತಾರೆ. ಯಾರು ಬೇಕಾದರೆ ಬರಲಿ, ಅವರು ಅದನ್ನು ಮಾಡ್ತಾರೆ. ಮತ್ತು ಹಿಂದೂ ಬಹುಸಂಖ್ಯಾರಿರುವ ರಾಜ್ಯದಲ್ಲಿ ಇವ ಅದನ್ನು ಮಾಡದಿದ್ದರೆ ಜನಪ್ರಿಯ ಕಳ್ಕೊಳ್ತಾನೆ. ಮತ್ತು ಕೊಡಗು, ಮಲಬಾರ್ ಮತ್ತು ರಾಯಚೂರು ಇಲ್ಲಿ ಬಲಾತ್ಕಾರ ಮಾಡಿದ್ದು ಸಾಕಷ್ಟು ಪುರಾವೆಗಳುಂಟು. ಸಮಯದ ಅವಕಾಶ ನನಗೆ ಹೇಳ್ತಾ ಇಲ್ಲ, ಸಾಕಷ್ಟು ರೆಕಾರ್ಡ್ಸ್ ಉಂಟು. ಕರಾವಳಿಯ ಕ್ರೈಸ್ತರಿಗೆ ಕೊಟ್ಟ ಹಿಂಸೆಯನ್ನು ರಾಬರ್ಟ್ ಹೇಳಿದ್ದಾರೆ, ಸಾಕಷ್ಟು ಹೇಳಿದ್ದಾರೆ. ಮತ್ತು ಒಂದು ಆರ್ಗ್ಯುಮೆಂಟ್, ಅವರ ಒಂದು ತರ್ಕ ಏನಂತ ಹೇಳಿದ್ರೆ, ಇಲ್ಲಿಯ ಕ್ರಿಶ್ಚಿಯನ್ರು ಬ್ರಿಟಿಷರ
ಪರ ವಹಿಸಿದ್ರಂತ. ಕೆಲವರು ಇರ್ಬೋದು, ಕೆಲವು ಮಂದಿ ಇರಬಹುದು, ಆದರೆ ಅದಕ್ಕೆ ಇಡೀ ಸಮಾಜದ ಮೇಲೆ ಈ ತಪ್ಪನ್ನು ಹೊರಿಸೋದು ಸರಿಯಲ್ಲ. ಅವರನ್ನು ಆ ರೀತಿ ಮಾಡಿದ್ದು ಸರಿಯಲ್ಲ. ಮತ್ತು ಯಾರು ಮತಾಂತರ ಅವರಿಗೆ ತೆರಿಗೆ ಕಡಿಮೆ, ಮನೆ ವಿನಾಯಿತಿ ಕಡಿಮೆ, ಭೂಕಂದಾಯದಲ್ಲೇ ರಿಯಾಯಿತಿ. ಇದರಿಂದ ಏನಾಯ್ತು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹಿಂದೂಗಳೆಲ್ಲ ತೆಗೆದುಹಾಕಿದ್ರು, ಅಧಿಕಾರ ಯಾರೂ ಇಲ್ಲ. ಮತ್ತು ಅವನ ಮತಾಂತರಕ್ಕೆ ಸಾಕಷ್ಟು ಪುರಾವೆಗಳುಂಟು. ದೇವಸ್ಥಾನಗಳನ್ನು ನೆಲಸಮ ಮಾಡಿದ್ದಾನೆ, ಅದು ಹೇಳಲಿಕ್ಕೂ ನನಗೆ ದುಃಖ ಆಗ್ತದೆ. ಇದೆಲ್ಲ ಇದ್ದರೂ ಕೂಡ ಇವು ಒಬ್ಬ ದೊಡ್ಡ ದೇಶ ಪ್ರೇಮಿ, ಒಳ್ಳೆ ಆಡಳಿತಗಾರ, ಸೆಕ್ಯುಲರ್ ಅಂತ ಹೇಳಿಕೊಂಡು ಒಂದು ಇಮೇಜ್ ಕ್ರಿಯೇಟ್ ಮಾಡೋದುಂಟಲ್ಲ, ಇದು ಅತ್ಯಂತ ದುರದೃಷ್ಟ ಸಂಗತಿ ಅಂತ ಇತಿಹಾಸ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಇದನ್ನು ಅವರದ್ದು ನಮಗೆ ಜನ್ಮ ದಿನಾಚರಣೆ ಮಾಡೋದಿದ್ರೆ ಕಾರ್ನಾಡ್ ಸದಾಶಿವರಾಯರದ್ದು ಮಾಡಲಿ, ಕುಜ್ಮಲ್ ರಂಗರಾವರದ್ದು ಮಾಡಲಿ, ಟಿಪ್ಪು ಸುಲ್ತಾನದ ಅಲ್ಲ. ಈ ಸಂಸ್ಥೆ ಇದನ್ನು ಎತ್ತಿಕೊಂಡು ಮುಂದೆ ಬಂದಿದೆ, ತುಂಬ ಸಂತೋಷ. ಆದರೆ ಕೊನೆಯಲ್ಲಿ ಏನಾದರೂ ಸಂಬಂಧಪಟ್ಟ ಮುಂದಿನ ರಿಸರ್ಚ್ ಮಾಡಿಕೊಂಡು ಸಂಶೋಧನೆ ಮಾಡಿ ಒಂದು ಪುಸ್ತಕ ತರಬೇಕು. ಈಗೆಲ್ಲ ಹೇಳ್ತೀರಿ ನೀವು, ಮರಿತಾರೆ. ದೊಡ್ಡ ಪ್ರಮಾಣದಲ್ಲಿ ಎಲ್ಲರ ಕೈಗೆ ಸಿಕ್ಕಬೇಕು, ಕನ್ನಡದಲ್ಲಿ. ಬರೀ ಕೊಂಕಣಿಯಲ್ಲಿ ಆದರೆ ನಿಮ್ಮವರು ಓದ್ತಾರೆ, ಆದರೆ ಕನ್ನಡದಲ್ಲಿ ಮಾಡಿಕೊಂಡು ಪ್ರಚಾರ ಮಾಡಬೇಕು, ಜನರಿಗೆ ತಿಳಿಬೇಕು. ಇದು ಇತಿಹಾಸದಲ್ಲಿ ಮಾಡಿದ ಅತ್ಯಂತ ದ್ರೋಹ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಟಿಪ್ಪುವಿನ ಬಗ್ಗೆ ಹಾಗೂ ಅವರ ಚರಿತ್ರೆಯ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ನೀಡಿದಂಥ ಪ್ರೊಫೆಸರ್ ಎಂ.ಆರ್. ಪ್ರಭು, ನಿಮಗೆ ನಮ್ಮ ಧನ್ಯವಾದಗಳು. ಕ್ರೈಸ್ತರು ಭಾರತ ದೇಶಕ್ಕೆ ಹಾಗೂ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ದೇಣಿಗೆಯ ಬಗ್ಗೆ ಬೆಳಕು ಚೆಲ್ಲಲು ಮುಂದೆ ಬರಲಿದ್ದಾರೆ ಕೊಂಕಣಿ ಸಾಹಿತಿ, ಸಂಪಾದಕ, ಲೇಖಕ ಹಾಗೂ ಚಿಂತಕ ಶ್ರೀ ಮೌರಿಸ್ ಡೇಸ ಶಾಂತಿಪುರ. ಎಲ್ಲರಿಗೂ ನಮಸ್ಕಾರ. ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಒಬ್ಬ ದೇಶಭಕ್ತ. ಅವನ ಜನ್ಮ ದಿನಾಚರಣೆಯನ್ನು ವಿರೋಧಿಸುವ ನೀವು ಕ್ರೈಸ್ತರು ಈ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಏನು ಮಾಡಿದ್ದೀರಿ? ನೀವು ಕ್ರೈಸ್ತರು ಬ್ರಿಟಿಷರ ಪರವಾಗಿದ್ದಿರಲ್ಲವೇ? ನೀವು ದೇಶಭಕ್ತರೇ? ಕ್ರೈಸ್ತರಿಗೆ ದೇಶಾಭಿಮಾನ ಇದೆಯೇ? ನಿಮಗೆ ಟಿಪ್ಪುವನ್ನು ವಿರೋಧಿಸುವ ಯಾವ ನೈತಿಕ ಹಕ್ಕಿದೆ ಎಂದು ಕೆಲವು ಅವಿವೇಕಿಗಳು ನಮ್ಮಲ್ಲಿ ಕೇಳುತ್ತಿದ್ದಾರೆ. ಅಂಥವರಿಗೆ 1-2 ಮಾತುಗಳನ್ನು ನಾನು ಇವತ್ತು ಹೇಳಬೇಕಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ಅವರಿಗೆ ನೆನಪಿಸಿಕೊಡಬೇಕಾಗಿದೆ. ನಾವು ಕ್ರೈಸ್ತರು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರಂತೆ ನಾವು ಕ್ರೈಸ್ತರು ಕೂಡ ಸಮಾನ ಭಾಗಿಗಳಾಗಿದ್ದೇವೆ ಎಂದು ಅವರಿಗೆ ತಿಳಿಸಿ ಹೇಳಬೇಕಾಗಿದೆ. ಮೊದಲನೇದಾಗಿ ನಾವು ಒಂದು ವಿಷಯವನ್ನು ಇವತ್ತು ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ, ನೀವೆಲ್ಲರೂ ತಪ್ಪಾಗಿ ನಂಬಿರುವಂತೆ ಬ್ರಿಟಿಷರು ಎಂದೂ ಕ್ರೈಸ್ತ ಧರ್ಮದ ಪ್ರಚಾರಕರಾಗಿರಲಿಲ್ಲ. ಅವರು ಕೇವಲ ವಸಾಹತುಶಾಹಿ ಧೋರಣೆಯ ಪ್ರತಿಪಾದಕರಾಗಿದ್ದರು. ಬ್ರಿಟಿಷರು ಅನುಸರಿಸುತ್ತಿದ್ದ ಧೋರಣೆ ಕ್ರೈಸ್ತ ಧರ್ಮದ ಬೋಧನೆಗಳಿಗೆ ಸಂಪೂರ್ಣವಾಗಿ ವಿರೋಧವಾಗಿತ್ತು. ಅಂದರೆ ಬ್ರಿಟಿಷರು ಭಾರತಕ್ಕೆ ಬರುವ ಎಷ್ಟೋ ವರ್ಷಗಳ ಮೊದಲೇ ಬ್ರಿಟನ್ನಿನ ಕಾನೂನು ಬ್ರಿಟಿಷ್ ರಾಯಭಾರ ಮತ್ತು ಚರ್ಚ್ 2 ಬೇರೆ ಬೇರೆ ಎಂಬುದಾಗಿ ಘೋಷಿಸಿತ್ತು. ಯಾಕೆಂದರೆ ಬ್ರಿಟಿಷರು ಅನೇಕ ದೇಶಗಳನ್ನು ಸ್ವಾಧೀನಪಡಿಸಿ ಅವುಗಳನ್ನು ತಮ್ಮ ವಸಾಹತುಗಳನ್ನಾಗಿ ಮಾರ್ಪಡಿಸಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಪೂರಕವಾದಂತಹ ಕಾನೂನನ್ನು ಮಾಡಿಕೊಂಡಿದ್ದರು. ಒಂದು ವೇಳೆ ಬ್ರಿಟಿಷರು ಚರ್ಚ್ ಹಾಗೂ ಯೇಸುಕ್ರಿಸ್ತನ ಬೋಧನೆಗಳನ್ನು ಪಾಲಿಸುತ್ತಿದ್ದರೆ ವಿಶ್ವಾದ್ಯಂತ ಬ್ರಿಟಿಷರಿಗೆ ದೇಶಗಳನ್ನು ವಶಪಡಿಸಿ ತಮ್ಮ ವಸಾಹತುಗಳನ್ನಾಗಿ ಅವುಗಳನ್ನು ಪರಿವರ್ತಿಸಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಲು ಆಗುತ್ತಿರಲಿಲ್ಲ ಎಂಬ ಸತ್ಯವನ್ನು ನಾವಿಂದು ತಿಳಿದುಕೊಳ್ಳಬೇಕಾಗಿದೆ. ಹಾಗೆಯೇ ಇನ್ನೊಂದು ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ, ಇಲ್ಲಿನ ಬ್ರಿಟಿಷರಿಗೆ ಸ್ವಾತಂತ್ರ್ಯ ಚಳುವಳಿಯ ಬಿಸಿ ತಟ್ಟಿದ್ದು ಕೂಡ ಅವರ ನೆಲದಿಂದಲೇ ಎಂಬುದನ್ನು. ಅಂದರೆ ಇಲ್ಲಿದ್ದ ಬ್ರಿಟಿಷ್ ಪಾದ್ರಿಗಳೇ ಬ್ರಿಟಿಷರ ಕೃತ್ಯವನ್ನು, ಅವರ ಧೋರಣೆಗಳನ್ನು, ಅವರ ವಿಚಾರಗಳನ್ನು ವಿರೋಧಿಸಿದ್ದರು. ಭಾರತೀಯರ ಪರವಾಗಿ ಅವರು ನಿಂತಿದ್ದರು ಎಂಬುದಕ್ಕೆ ಚರಿತ್ರೆಯಲ್ಲಿ ಅನೇಕ ವಿಷಯಗಳು, ಘಟನೆಗಳು ದಾಖಲಾಗಿವೆ. ಆದರೆ ಇಂದು ಭಾರತೀಯ ಕ್ರೈಸ್ತರ ವಿರೋಧ ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತ್ರದಿಂದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯ ಮಹತ್ವದ ಭಾಗವಾಗಿರುವಂತಹ ಈ ವಿಷಯಗಳನ್ನು ಅಳಿಸಿ ಹಾಕುವಂತಹ ಪ್ರಯತ್ನ ಇಂದು ನಡೆಯುತ್ತಿದೆ. ಭಾರತದ ಕ್ರೈಸ್ತರನ್ನು ಬ್ರಿಟಿಷರೊಂದಿಗೆ ಹೋಲಿಸಿ ದೇಶದ್ರೋಹಿಗಳಂತೆ ಅವರನ್ನು ಬಿಂಬಿಸಲಾಗುತ್ತಿದೆ. ಸ್ಟ್ಯಾನ್ಲಿ ಜೋನ್ಸ್, ಜೆ.ಸಿ. ವಿನ್ಸ್ಲೋ, ವಾರಿಯರ್ ಎಲ್ವಿನ್, ರಾಲ್ಫ್ ರಿಚರ್ಡ್ ಕಜಿತಾನ್
ಎರ್ನೆಸ್ಟ್ ಫಾರೆಸ್ಟರ್ ಅಂತಹ ಕ್ರೈಸ್ತ ಮಿಷನರಿಗಳನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಹಕರಿಸಿದರು ಎಂಬುದಕ್ಕಾಗಿಯೇ ಬಲವಂತವಾಗಿ ಬ್ರಿಟಿಷರು ಅವರನ್ನು ಭಾರತದಿಂದ ಹೊರದಬ್ಬಿದ್ದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರೈಸ್ತರ ಪಾತ್ರಕ್ಕೆ ಒಂದು ಬಲವಾದ ಸಾಕ್ಷಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಆಫ್ರಿಕಾದಲ್ಲಿದ್ದ ಮಹಾತ್ಮ ಗಾಂಧಿಯನ್ನು ಭಾರತಕ್ಕೆ ಕರೆತಂದು ಅವರನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಹತ್ವದ ಪ್ರಭಾವವನ್ನು ಬೀರಿ ಮಹಾತ್ಮ ಗಾಂಧಿಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನೀಡಿದವರು ಒಬ್ಬರು ಪಾದ್ರಿಯವರು. ಅವರೇ ಚರ್ಚ್ ಆಫ್ ಇಂಗ್ಲೆಂಡಿನ ಪಾದ್ರಿ ಚಾರ್ಲ್ಸ್ ಆಂಡ್ರೂಸ್ ಫ್ರಾನ್ಸಿಸ್ ಎಂಬುವರು. ಇವರು ಭಾರತೀಯರಿಗೆ ಶೈಕ್ಷಣಿಕ ಸೇವೆಯನ್ನು ನೀಡುವ ಉದ್ದೇಶದಿಂದ 1904ರಲ್ಲಿ ಭಾರತಕ್ಕೆ ಬಂದು ದೆಹಲಿಯ ಸೇಂಟ್ ಸ್ಟೀವನ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಆರಂಭಿಸಿದವರು. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ನಡೆಸುತ್ತಿರುವ ಗುಲಾಮಗಿರಿ, ಅತ್ಯಾಚಾರ, ದಬ್ಬಾಳಿಕೆ, ಶೋಷಣೆಯಿಂದ ಮನನೊಂದು ಯೇಸು ಕ್ರಿಸ್ತನ ಬೋಧನೆಗಳಂತೆ ಭಾರತೀಯ ಶೋಷಿತ ಜನರ, ಕಾರ್ಮಿಕರ, ಅಸಂಘಟಿತರ, ಸ್ವಾತಂತ್ರ್ಯ ಯೋಧರ ಪರವಾಗಿ ಅವರು ನಿಂತರು. ಆವಾಗ ಸೌತ್ ಆಫ್ರಿಕಾದಲ್ಲಿ ಭಾರತೀಯ ವಲಸೆಗಾರರ ಪರವಾಗಿ ಮಹಾತ್ಮ ಗಾಂಧಿ ಅವರು ನಡೆಯುತ್ತಿರುವ ಹೋರಾಟದಿಂದ ರೆವರೆಂಡ್ ಆಂಡ್ರೂಸ್ ಅವರು ತುಂಬಾ ಪ್ರಭಾವಿತರಾಗಿದ್ದರು. 1913ರಲ್ಲಿ ಸೌತ್ ಆಫ್ರಿಕಾಕ್ಕೆ ತೆರಳಿ ಗಾಂಧೀಜಿಯವರನ್ನು ಭೇಟಿಯಾಗಿ ಭಾರತದ ಪರಿಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಜನವರಿ 9, 1915ರಂದು ಗಾಂಧೀಜಿಯೊಂದಿಗೆ ಭಾರತಕ್ಕೆ ಬಂದಂತವರು ರೆವರೆಂಡ್ ಆಂಡ್ರೂಸ್ ಅವರು. ಗಾಂಧೀಜಿ ಹಾಗೂ ರೆವರೆಂಡ್ ಚಾರ್ಲ್ಸ್ ಆಂಡ್ರೂಸ್ನವರ ಸ್ನೇಹ ಹಾಗೂ ಅವರ ಕಾರ್ಯ ಕೆಲಸಗಳ ಬಗ್ಗೆ ಚರಿತ್ರೆಯಲ್ಲಿ ಅನೇಕ ದಾಖಲೆಗಳು, ಅಂತರ್ಜಾಲದಲ್ಲಿ ಅನೇಕ ಸಾವಿರಗಳಷ್ಟು ಪುಟಗಳ ಮಾಹಿತಿಗಳು ನಮಗೆ ಇಂದು ಸಿಗುತ್ತವೆ. ಬ್ರಿಟಿಷರು ಎಲ್ಲೆಲ್ಲಿ ತನ್ನ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದರೋ ಆ ಎಲ್ಲ ದೇಶಗಳ ಪತ್ರಿಕೆಗಳಿಗೆ ಭಾರತದಲ್ಲಿ ಬ್ರಿಟಿಷರು ನಡೆಸುತ್ತಿದ್ದ ದಬ್ಬಾಳಿಕೆಗಳ ಬಗ್ಗೆ ಸರಾಗವಾಗಿ ಅವರು ಬರೆಯುತ್ತಿದ್ದರು. ಈ ಬಗ್ಗೆ ಗಾಂಧೀಜಿಯವರು ಮಾತನ್ನು ಹೇಳ್ತಾರೆ, ಯಾವುದೇ ಭಾರತೀಯನು ಮಾಡದಂತಹ ಕೆಲಸವನ್ನು ಭಾರತೀಯರಿಗೆ ಭಾರತೀಯನಾಗಿರದ ರೆವರೆಂಡ್ ಆಂಡ್ರೂಸ್ ಅವರು ಮಾಡಿದ್ದಾರೆ ಎಂಬುದನ್ನು 1931ರಲ್ಲಿ ಲಂಡನ್ನಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಹಾತ್ಮ ಗಾಂಧಿಯವರ ಭೇಟಿಯನ್ನು ಸಂಘಟಿಸಿದವರೇ ಈ ರೆವರೆಂಡ್ ಆಂಡ್ರೂಸ್ ಅವರು. ಅವರಿಗಿದ್ದ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಬಳಸಿ ವಿಶ್ವದ ಅನೇಕ ಮುಖಂಡರನ್ನು ಭೇಟಿಯಾಗಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ವಿಶ್ವದ ವಿವಿಧ ಭಾಗಗಳಲ್ಲಿ ಈ ಬಗ್ಗೆ ಭಾಷಣಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ಬಗ್ಗೆ ಬ್ರಿಟಿಷರಿಗೆ ಒತ್ತಡವನ್ನು ಹಾಕಿದವರು ಒಬ್ಬ ಕ್ರೈಸ್ತ ಪಾದ್ರಿ, ಅವರೇ ರೆವರೆಂಡ್ ಆಂಡ್ರೂಸ್ ಎಂಬುವರು. ಇದನ್ನೆಲ್ಲ ನಾನು ನನ್ನ ಕಿಸೆಯಿಂದ ಹೇಳುತ್ತಿಲ್ಲ, ಇದು ಚರಿತ್ರೆಯಲ್ಲಿ ದಾಖಲಾದ ಸತ್ಯ. ಆದರೆ ಇಂದು ಭಾರತೀಯ ಕ್ರೈಸ್ತರ ಬಗ್ಗೆ ನಡೆಯುತ್ತಿರುವ ಷಡ್ಯಂತ್ರಗಳಿಂದಾಗಿ ಈ ವಿಷಯಗಳನ್ನೆಲ್ಲ ಮುಚ್ಚಿ ಹಾಕಲಾಗುತ್ತಿದೆ. ಎಲ್ಲಿಯೂ ಕೂಡ ಈ ಘಟನೆಗಳಿಗೆ ಪ್ರಚಾರ ಸಿಗದಂತೆ ನೋಡಲಾಗುತ್ತಿದೆ. ಭಾರತೀಯ ಅಂಚೆ ಇಲಾಖೆ ಇದೇ ರೆವರೆಂಡ್ ಆಂಡ್ರೂಸ್ ಅವರ ಗೌರವಾರ್ಥ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ನೀಡಿದ ಕಾಣಿಕೆಗಾಗಿ ಅವರ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯ ಕ್ರೈಸ್ತರು ಕೂಡ ಅಂದಿನ ಕ್ರೈಸ್ತರ ಜನಸಂಖ್ಯೆಗೆ ಅನುಗುಣವಾಗಿ ಬಹು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಎಂಬುದನ್ನು ನಾವೆಲ್ಲರೂ ಇವತ್ತು ಗಮನದಲ್ಲಿಡಬೇಕು. ಕ್ರೈಸ್ತರು ಯಾವತ್ತೂ ಈ ವಿಷಯದಲ್ಲಿ ಕೀಳರಿಮೆಯನ್ನು ಬೆಳೆಸಕೂಡದು. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೇರೆ ಧರ್ಮದವರಷ್ಟೇ ಕ್ರೈಸ್ತರು ಕೂಡ ಸಮಾನವಾಗಿ ಭಾಗಿಯಾಗಿದ್ದಾರೆ ಎಂಬುದನ್ನು ನಾನು ಇನ್ನು ಸಾರಿ ಹೇಳಬೇಕು. ಕ್ರೈಸ್ತರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಪಾಠ ಪುಸ್ತಕಗಳಲ್ಲಿ ಬರುವಂತೆ ಇವತ್ತು ಪ್ರಯತ್ನಿಸಬೇಕು. ಮುಂದಿನ ಪೀಳಿಗೆಗೆ ಇದರ ಅರಿವನ್ನು ನಾವು ಇಂದು ಮಾಡಿಕೊಡಬೇಕಾಗಿದೆ. 1885ರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪಿಸುವಾಗ ಭಾಗವಹಿಸಿದ್ದ 607 ಮಂದಿಯಲ್ಲಿ 17 ಮಂದಿ ಭಾರತೀಯ ಕ್ರೈಸ್ತರು ಇದ್ದರು. ಅವತ್ತು ಭಾಗವಹಿಸಿದವರನ್ನು ಉದ್ದೇಶಿಸಿ ಮಾತಾಡಿದವರಲ್ಲಿ ಭಾರತೀಯ ಕ್ರೈಸ್ತ ಮುಖಂಡರ ಪೈಕಿ ಒರಿಸ್ಸಾದ ಕ್ರೈಸ್ತ ಮುಖಂಡ ಮಧುಸೂದನ್ ದಾಸ್ ಹಾಗೂ ಬಂಗಾಳದ ಕ್ರೈಸ್ತ ಮುಖಂಡ ಕಾಲಿಚರಣ್ ಬ್ಯಾನರ್ಜಿ ಪ್ರಮುಖರು. 1889ರಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸಿದ 10 ಮಹಿಳೆಯರಲ್ಲಿ 3 ಕ್ರೈಸ್ತ ಮಹಿಳೆಯರಿದ್ದರು. ಇದರಿಂದ ಕ್ರೈಸ್ತ ಪುರುಷರು ಮಾತ್ರವಲ್ಲ, ಮಹಿಳೆಯರು ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಾರೆ ಎಂದು ತೋರುತ್ತದೆ. ತಮಿಳುನಾಡಿನ ಸರ್ಕಾರ ಪ್ರಕಟಿಸಿದ ರಾಜ್ಯದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕದಲ್ಲಿ 103 ಮಂದಿ ಕ್ರೈಸ್ತರಿದ್ದಾರೆ. 1930ರಲ್ಲಿ ಮಹಾತ್ಮ ಗಾಂಧಿ ಸಂಘಟಿಸಿದ ಉಪ್ಪಿನ ಸತ್ಯಾಗ್ರಹ ದಂಡಿ ಮಾರ್ಚ್ನಲ್ಲಿ ಭಾಗವಹಿಸಿದವರ ಪೈಕಿ 78 ಮಂದಿ ಕ್ರೈಸ್ತರಿದ್ದರು. 1904ರಲ್ಲಿ ಬಂಗಾಳದಲ್ಲಿ ಬ್ರಿಟಿಷರ ವಿರುದ್ಧ ಕ್ರೈಸ್ತ ಮುಖಂಡನಾದಂತಹ ಪರಮ ಬಂಡೋಪದ ಎಂಬುವರು ಸಂಧ್ಯಾ ಎಂಬ ಪತ್ರಿಕೆಯನ್ನು ಅವರು ಪ್ರಕಟಿಸುತ್ತಿದ್ದರು. ಮಹಾತ್ಮ ಗಾಂಧಿ ಸ್ಥಾಪಿಸಿದ ಯಂಗ್ ಇಂಡಿಯಾ ಪತ್ರಿಕೆಗೆ 1931ರಲ್ಲಿ ಜೆ.ಸಿ. ಕುಮಾರಪ್ಪ ಎಂಬ ಕ್ರಿಶ್ಚಿಯನ್ ವ್ಯಕ್ತಿ ಸಂಪಾದಕರಾಗಿ ನೇಮಕಗೊಂಡಿದ್ದರು. 1918ರಲ್ಲಿ ಹೋಮ್ ರೂಲ್ ಚಳುವಳಿಯ ಅಂಗವಾಗಿ ಬ್ರಿಟನ್ನಿನ ನಾಗರಿಕರೆದುರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ವಿವರಗಳನ್ನು ಮಂಡಿಸಲು ಕಳುಹಿಸಿದ 3 ಮಂದಿಯ ನಿಯೋಗದಲ್ಲಿ ಒಬ್ಬರು
ಕ್ರೈಸ್ತರಿದ್ದರು. ಅವರು ಮದುರೈಯ ಕ್ರೈಸ್ತ ಮುಖಂಡರಾದ ಜಾರ್ಜ್ ಜೋಸೆಫ್ ಎಂಬುವರು. ಇದೇ ರೀತಿ ನಮ್ಮ ಮಂಗಳೂರಿನ ಹಾಗೂ ಕೆನರಾ ಕರಾವಳಿಯ ಅನೇಕ ಕ್ರೈಸ್ತರು ಕೂಡ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. 1929ರಲ್ಲಿ ಮಹಾತ್ಮ ಗಾಂಧಿಯವರು ಮಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿನ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಜರಮ್ ಸಲ್ಡೋನರ್ ಅವರು. ನ್ಯಾಯವಾದಿ ಕಜಿತನ್ ಲೋಬರ್ ಅವರು ಇಲ್ಲಿನ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದು ಹಾಗೂ ಸಭೆಗಳನ್ನು ಸಂಘಟಿಸಿ ಗಾಂಧೀಜಿಯವರ ವಿಚಾರಗಳನ್ನು ಜನರಿಗೆ ತಲುಪಿಸುತ್ತಿದ್ದರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ನಿವೃತ್ತಿಯಾಗಿದ್ದಂತಹ ಮೌರಿಸ್ ಸ್ಟ್ರೇಟರ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇಲ್ಲಿ ಸಾರ್ವಜನಿಕ ಸಭೆಗಳನ್ನು ಆಯೋಜಿಸುತ್ತಿದ್ದರು. ಫೆಲಿಕ್ಸ್ ಆಲ್ಬುಕೆರ್ಕ್ ಪೈ ಅವರು, ಇವರಲ್ಲದೆ ಥಾಮಸ್ ಮತ್ತು ಹೆಲೆನ್ ಅಲ್ವಾರಿಸ್, ಸಿಪ್ರಿಯನ್ ಮತ್ತು ಅಲಿಸ್ ಅಲ್ವಾರಿಸ್, ಜೋಕಿಮ್ ಮತ್ತು ವೈಲೆಟ್ ಆಳ್ವಾ ದಂಪತಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಿಯಾತ್ಮಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರು. ಮುಂಬೈ ಮೂಲದ ಮಂಗಳೂರಿನ ಕ್ರೈಸ್ತ ಮುಖಂಡ ಜಾನ್ ಫ್ರಾನ್ಸಿಸ್ ಪಿಂಟೋ ಅವರನ್ನು ಗಾಂಧಿ ಪಿಂಟೋ ಅಂತಲೇ ಸಂಬೋಧಿಸುತ್ತಿದ್ದರು. ಇವರಲ್ಲದೆ ಅನೇಕ ಕ್ರೈಸ್ತರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ತೊಡಗಿ ಬಂಧನಕ್ಕೊಳಗಾಗಿ ಶಿಕ್ಷೆಗೆ ಅನುಭವಿಸಿದರು. ಇದೆಲ್ಲವೂ ಭಾರತೀಯ ಕ್ರೈಸ್ತರು ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ದೇಣಿಗೆಯ ಒಂದು ಕಿರು ನೋಟವಷ್ಟೇ. ಇದನ್ನು ಇಲ್ಲಿ ಯಾಕೆ ನಾನು ಉಲ್ಲೇಖಿಸುತ್ತೇನೆ ಎಂದರೆ, ಕರ್ನಾಟಕ ಸರ್ಕಾರವು ರಕ್ತಸಿಕ್ತ ಇತಿಹಾಸವನ್ನು ಮತ್ತೆ ಕೆದಕಿ ಸಂತ್ರಸ್ತರ ಗಾಯಗಳಿಗೆ ಉಪ್ಪು ಎರಚುವ ಕೆಲಸಕ್ಕೆ ಕೈ ಹಾಕಿದ್ದರಿಂದ ಹಾಗೂ ಕೆನರಾ ಕ್ರೈಸ್ತರ ಬೃಹತ್ ಸಾವು ನೋವುಗಳಿಗೆ ಕಾರಣಕರ್ತನಾದ ಟಿಪ್ಪುವನ್ನು ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ದೇಶಭಕ್ತ ಎಂಬ ವಿಷಯಗಳಡಿಯಲ್ಲಿ ವೈಭವೀಕರಿಸಲು ಸರ್ಕಾರಿ ಪ್ರಾಯೋಜಕತ್ವವನ್ನು ನೀಡಿದುದರಿಂದ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಕ್ರೈಸ್ತರ ಭಾವನೆಗಳಿಗೆ ಬೆಲೆ ಕೊಟ್ಟು ಕರ್ನಾಟಕ ಸರ್ಕಾರ ಹಾಗೂ ಭಾರತ ದೇಶಕ್ಕೆ ಕ್ರೈಸ್ತರು ಕೊಡುವಂತಹ ತೆರಿಗೆ ಹಾಗೂ ಇನ್ನಿತರ ಕೊಡುಗೆಗಳನ್ನು ಪರಿಗಣಿಸಿ ಕ್ರೈಸ್ತರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕ್ರೈಸ್ತರು ಭಾರತ ದೇಶಕ್ಕೆ ಹಾಗೂ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ದೇಣಿಗೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂಥ ಶ್ರೀ ಮೌರಿಸ್ ಸ್ಟ್ರೇಟರ್ ಶಾಂತಿಪುರ, ನಿಮಗೆ ಸಂಘಟನೆಯ ಪರವಾಗಿ ಧನ್ಯವಾದಗಳು. ಕಳೆದ 6 ವರ್ಷಗಳಿಂದ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಸಾರಥ್ಯ ವಹಿಸಿ ಯಶಸ್ವಿಯಾಗಿ ಮುನ್ನಡೆಸಿದ ಪ್ರಗತಿಪರ ಚಿಂತಕ, ದೀನ ದಲಿತರ ಆಶಾಕಿರಣ ನಮ್ಮ ಅಧ್ಯಕ್ಷರಾದ ಶ್ರೀ ಆಲ್ಬನ್ ಮೆನೆಜಸ್ ನಿಮ್ಮ ಮುಂದೆ 2 ಮಾತುಗಳನ್ನು ಆಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಖರ್ಚಿನಲ್ಲಿ ಕರ್ನಾಟಕ ಸರ್ಕಾರ ನಡೆಸುವ ಟಿಪ್ಪು ಸುಲ್ತಾನನ ಜನ್ಮ ದಿನಾಚರಣೆಯನ್ನು ವಿರೋಧಿಸಿ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನಡೆಸುತ್ತಿರುವ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಕೆನರಾ ಕ್ರೈಸ್ತರ ಇತಿಹಾಸದಲ್ಲಿಯೇ ಭೀಕರ ಎನ್ನುವಂತಹ ಸಾವು ನೋವುಗಳಿಗೆ ಕಾರಣಕರ್ತನಾದ ಸುಮಾರು 60,000 ಜನರನ್ನು ಹಿಂಸಿಸಿ ಕೊಂದ, ಸುಮಾರು 20 ಚರ್ಚುಗಳನ್ನು ಕೆಡವಿ ಧ್ವಂಸಗೈದ ಚರಿತ್ರೆಯ ಒಬ್ಬ ದುರುಳ ರಾಜನ ವೈಭವೀಕರಿಸಿ ಸರ್ಕಾರ ಆತನ ಜನ್ಮ ದಿನವನ್ನು ಆಚರಿಸುವುದು ಕ್ರೈಸ್ತರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿದೆ. ಆದ್ದರಿಂದ ಸಂವಿಧಾನ ನಮಗೆ ನೀಡಿದ ಅಧಿಕಾರ ಪ್ರಕಾರ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸುತ್ತೇವೆ. ಟಿಪ್ಪುವಿನ ಕೈಯಲ್ಲಿ ಹತರಾದ 60,000 ಜನರಿಗೆ ನ್ಯಾಯ ದೊರಕಿಸಿಕೊಡಲು ಸರ್ಕಾರ ಈ ಜನ್ಮ ದಿನಾಚರಣೆಯನ್ನು ನಿಲ್ಲಿಸುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ. ಒಂದು ವೇಳೆ ಸರ್ಕಾರ ನವೆಂಬರ್ 10ರಂದು ಆಚರಿಸುವ ದಿನಾಚರಣೆಯನ್ನು ರದ್ದುಗೊಳಿಸದಿದ್ದಲ್ಲಿ ನವೆಂಬರ್ ಇಡೀ ಕೆನರಾ ಕರಾವಳಿ ಪ್ರದೇಶದಲ್ಲಿ ಕ್ರೈಸ್ತರ ಕಪ್ಪು ದಿನವನ್ನಾಗಿ ಆಚರಿಸುತ್ತೇವೆ ಹಾಗೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರಾಜಕೀಯ ಓಲೈಕೆಗೆ ಮುಂದಾಗದೆ ರಾಜಕೀಯ ಲಾಭಕ್ಕಾಗಿ ಸಮುದಾಯಗಳನ್ನು ಎತ್ತಿಕಟ್ಟುವ ಕೆಲಸಕ್ಕೆ ಕೈ ಹಾಕದೆ ಜನರ ಭಾವನೆಗಳನ್ನು ಗೌರವಿಸಿ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ಪ್ರಯತ್ನಿಸಬೇಕಾಗಿ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಆಲ್ಬನ್ ಮೆನೆಜಸ್ ನಿಮಗೆ. ಈಗ ಕೆಲವು ಘೋಷಣೆಗಳು ಶ್ರೀ ರಾಬರ್ಟ್ ರೊಸಾರಿಯೋ ಅವರಿಂದ. ದುರುಳನ ವೈಭವೀಕರಣಕ್ಕೆ ಧಿಕ್ಕಾರ, ದುರುಳನ ವೈಭವೀಕರಣಕ್ಕೆ ಧಿಕ್ಕಾರ. ಅತಿ ದೊಡ್ಡ ಚರ್ಚ್ ಧ್ವಂಸಕ ಟಿಪ್ಪು ಸುಲ್ತಾನನಿಗೆ
ಚರ್ಚ್ ಧ್ವಂಸಕ ಟಿಪ್ಪು ಸುಲ್ತಾನ್ ವೈಭವೀಕರಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ರಾಜಕೀಯ ಲಾಭಕ್ಕಾಗಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ದುರುಳನ ವೈಭವೀಕರಣಕ್ಕೆ, ರಾಜಕೀಯ ಲಾಭಕ್ಕಾಗಿ ಸಮಾಜ ಒಡೆಯುವ ಕೆಲಸ ಮಾಡಬೇಡಿ. ಚರಿತ್ರೆಯಲ್ಲಿ ಅತಿ ದೊಡ್ಡ ಚರ್ಚ್ ಧ್ವಂಸಕನಿಗೆ ಗೌರವ, ಚರಿತ್ರೆಯಲ್ಲಿ ಅತಿ ದೊಡ್ಡ ಚರ್ಚ್ ಧ್ವಂಸಕನಿಗೆ ಧಿಕ್ಕಾರ, ಧಿಕ್ಕಾರ. ಮತಾಂಧ ಟಿಪ್ಪುವಿಗೆ ಗೌರವವೆಂದರೆ ಸಮಾಜ ಒಡೆಯುವ ಕೆಲಸ. ಹೇಳಿ ಎಲ್ರು. ಮತಾಂಧ ಟಿಪ್ಪುವಿಗೆ ಗೌರವವೆಂದರೆ ಸಮಾಜ ಒಡೆಯುವ ಕೆಲಸ. ಮತಾಂಧ ಟಿಪ್ಪುವಿಗೆ ಗೌರವವೆಂದರೆ ಸಮಾಜ ಒಡೆಯುವ ಕೆಲಸ. ಸಮಾಜ ಒಡೆಯುವ ಕೆಲಸದಿಂದ ರಾಜ್ಯ ಸರ್ಕಾರ ದೂರವಿರಲಿ. ಸಮಾಜ ಒಡೆಯುವ ಕೆಲಸದಿಂದ ರಾಜ್ಯ ಸರ್ಕಾರ ದೂರವಿರಲಿ. ಪ್ರಜಾಪ್ರಭುತ್ವವೆಂದರೆ ಸಮಾನ ಹಕ್ಕು, ಸರ್ವರಿಗೂ ಸಮಪಾಳು, ಸಮ್ಮರಿಗೂ ಸಮಪಾಳು. ಇದನ್ನು ನಮ್ಮ ಸರ್ಕಾರ ಗೌರವಿಸಲಿ. ಸರ್ವರ ಹಕ್ಕುಗಳನ್ನು ಸರ್ಕಾರ ಗೌರವಿಸಲಿ. ವೋಟ್ ಬ್ಯಾಂಕಿಗಾಗಿ ಕ್ಷುಲ್ಲಕ ರಾಜಕೀಯಕ್ಕೆ ಕೈ ಹಾಕಬೇಡಿ. ಕ್ಷುಲ್ಲಕ ರಾಜಕೀಯಕ್ಕಾಗಿ ಸಮಾಜ ಒಡೆಯುವ ಕೆಲಸಕ್ಕೆ ಕೈ ಹಾಕಬೇಡಿ. ಜಾತ್ಯತೀತ ಶಬ್ದದಂತೆ ದೇಶ ಪ್ರೇಮಿ ಶಬ್ದವನ್ನು ಹಾಳುಗೆಡವಬೇಡಿ. ಜಾತ್ಯತೀತ ಶಬ್ದದಂತೆಯೇ ದೇಶ ಪ್ರೇಮಿ ಎಂಬ ಶಬ್ದವನ್ನು ಹಾಳುಗೆಡವಬೇಡಿ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ಗೆ, ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ಗೆ, ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ಗೆ, ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ, ನಮ್ಮ ಕ್ರಾಂತಿಗೆ, ನಮ್ಮ ಕ್ರಾಂತಿಗೆ ಧನ್ಯವಾದಗಳು. ಧನ್ಯವಾದಗಳು ಶ್ರೀ ರಾಬರ್ಟ್ ರೊಜಾರಿಯೋ ನಿಮಗೆ. ಇಂದಿನ ನಮ್ಮ ಈ ಸಂಘಟನೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಘಟಿಸಿದಂಥ ಈ ಒಂದು ಪ್ರತಿಭಟನೆಗೆ ಬಂದಂಥ ಎಲ್ಲ ಮಂಗಳೂರಿನ ಹಾಗೂ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೆ ನಾನು ನಮ್ಮ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇಂದಿನ ದಿನ ನಮಗೆ ಇಲ್ಲಿ ಪೊಲೀಸ್ ರಕ್ಷಣೆ ಕೊಟ್ಟು ನಮಗೆ ಎಲ್ಲ ವಿಧದ ಸೌಕರ್ಯಗಳನ್ನು ಒದಗಿಸಲು ಇಲ್ಲಿ ಈ ಪ್ರತಿಭಟನೆಯನ್ನು ಮಾಡಲು ಸಹಕರಿಸಿದಂಥ ಮಂಗಳೂರಿನ ಪೊಲೀಸ್ ಇಲಾಖೆಗೆ ನಾವು ಚಿರಋಣಿಯಾಗಿದ್ದೇವೆ. ಹಾಗೆಯೇ ಇವತ್ತು ಈ ದಿನ ಇಲ್ಲಿಗೆ ಬಂದು ನಮ್ಮ ಈ ಸಚಿತ್ರ ವರದಿಯನ್ನು ಪಡೆದು ನಾಳಿನ ಸಂಚಿಕೆಯಲ್ಲಿ ಪ್ರಕಟಿಸುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಈಗ ನಾವೆಲ್ಲರೂ ನಮ್ಮ ಇಂದಿನ ಈ ಬೇಡಿಕೆ ಏನಿದೆ, ಈ ಮನವಿಯನ್ನ ನಾವು ಜಿಲ್ಲಾಧಿಕಾರಿಗೆ ಅವರಿಗೆ ಅರ್ಪಿಸಲಿದ್ದೇವೆ. ಬಂದಂಥ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು.